ಚರ್ಚೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ. ಇದು ವಕಫ್ ಕಾಯ್ದೆಯನ್ನ ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ನಾ ಮಾತಾಡಿಲ್ಲ. ಹಿಂದಿನ ನಮ್ಮ ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ನಾನು ಇಲ್ಲಿ ಸದನದಲ್ಲಿ ಮಾತಾಡಿದ್ದೆ. ಅವತ್ತೇನ ಎಚ್ಚರಿಕೆ ಗಂಟೆ ಕೊಟ್ಟಿದ್ದೆ, ಒಂದಿಲ್ಲ ಒಂದು ದಿವಸ ನಮ್ಮ ದೇಶದಲ್ಲಿ ಈ ವಕಫ್ ಅನ್ನುವಂಥ ಒಂದು ಕರಾಳ ಶಾಸನ ಒಂದು ಬಹಳ ದೊಡ್ಡ ಕ್ಯಾನ್ಸರ್, ಇಡೀ ದೇಶವನ್ನ ಮತ್ತೊಂದು ಎರಡು ಪಾಕಿಸ್ತಾನ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ದೇಶ ವಿಭಜನೆ ಆದ ಸಂದರ್ಭದಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ ಸಹ ವಕಫಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿಯೂ ಅದನ್ನ ಮಾತಾಡಿಲ್ಲ, ಅದರ ಬಗ್ಗೆ ಪ್ರಸ್ತಾವ ಮಾಡಿಲ್ಲ. ಅದೇ ಪಾಕಿಸ್ತಾನದಲ್ಲಿ ಎಷ್ಟು ಲಕ್ಷಾಂತರ ಹಿಂದೂಗಳ ಆಸ್ತಿ ಬಿಟ್ಟು ಅನೇಕರು ರೈಲ್ವೆ ಹಳಿಯಲ್ಲಿ ಕಗ್ಗೋಲೆಯಾಗಿ ರಕ್ತಸಿಕ್ತದಿಂದ ಭಾರತಕ್ಕೆ ಬಂದವರ ಆಸ್ತಿಯನ್ನ ಪಾಕಿಸ್ತಾನ ತನ್ನ ಆಸ್ತಿ ಅಂತ ಘೋಷಣೆ ಮಾಡ್ಕೋತು. ಆದ್ರ ದುರ್ದೈವ ಅಂದ್ರೆ ನಮ್ಮ ದೇಶದಲ್ಲಿ ಏನು ಇದು ವಕಫ್ ಮೊದಲು ಏನೂ ಇರಲಿಲ್ಲ. ಸ್ವಾತಂತ್ರ್ಯದ ಭಾರತದ ನಂತರ ಇವ್ರೇನು ಹೇಳ್ತಾರಲ್ಲ, ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೆದಿದೆ. ನಮ್ಮ ದೇಶದಲ್ಲಿ ಒಟ್ಟು ವಕ್ಫ್ ಆಕ್ಟ್ ಬಂದಿದ್ದು ಬ್ರಿಟಿಷ್ ಕಾಲದಲ್ಲಿ 1913 ಬಂದಿದ್ದು. ಅವಾಗ ಎಷ್ಟಿತ್ತು? 1913 ಎಕರೆ ಇತ್ತು ಇಡೀ ಅಖಂಡ ಭಾರತ. 1913 ವಕ್ಫ್ ಆಕ್ಟ್ ಬಂದಿರೋದು. ಎಷ್ಟು? 3,500 ಎಕರೆ ಇತ್ತು. ಎಷ್ಟು ಎಕರೆ ಅದು ಗೊತ್ತಿಲ್ಲ. ನಾನ್ ಬಲ್ಲಿ ದಾಖಲೆ ಅದಾವ್ರಿ. ಜಮೀರ್ ಸಾಬ್ರೆ, ತಾವು ಸ್ವಲ್ಪ ದಯವಿಟ್ಟು ಕೇಳ್ರಿ. ನೀವು ಅಶೋಕರು, ನೀವು ದೋಸ್ತರದಿರಿ, ನೀವು ಏನೇನು ಮಾತಾಡ್ಕೋರಿ, ನನಗೆ ಡಿಸ್ಟರ್ಬ್ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಅಧ್ಯಕ್ಷರೇ, ಏನು ಇವತ್ತು ದೇಶದಲ್ಲಿ ಏನು ಚರ್ಚೆ ಚಾಲಾಯಿತು? ನಮ್ಮ ದೇಶದಲ್ಲಿ 3 ಸಂಸ್ಥೆಗಳಿಗೆ ನಂಬರ್ 1 ಭಾರತದ ಆರ್ಮಿ, ಇಂಡಿಯನ್ ಆರ್ಮಿ ಕೆಳಗೆ ಸುಮಾರು 17 ಲಕ್ಷದಿಂದ 18 ಲಕ್ಷ ಎಕರೆ ಆಸ್ತಿ ಇದೆ. ನಂಬರ್ 2 ಭಾರತೀಯ ರೈಲ್ವೆ 2ನೇ ಸ್ಥಾನದಲ್ಲಿದೆ, ಸುಮಾರು 12ರಿಂದ 13 ಲಕ್ಷ ಭಾರತೀಯ ರೈಲ್ವೆ ಆಸ್ತಿ ಇದೆ. ನಂಬರ್ 3 ಭಾರತದಲ್ಲಿ ಸುಮಾರು 9 ಲಕ್ಷ, ಇದು ಯಾರು ಹೇಳಿದ್ದು? ಮೊನ್ನೆ ವಕಫ್ ಆಕ್ಟ್ಗೆ ಅಮೆಂಡ್ಮೆಂಟ್ ತರಬೇಕಂದಾಗ ನಮ್ಮ ಕಾನೂನು ಸಚಿವರು ಲೋಕಸಭೆಯಲ್ಲಿ ಹೇಳಿದ್ದೇನೆಂದ್ರೆ ಸುಮಾರು 9.5 ಲಕ್ಷ ಆಸ್ತಿ ವಕಫ್ ಅಂತ ಹೇಳಿ ಇವತ್ತು ಇವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ? ನೆಹರು ಅವರು ಮಾಡಿದ್ರು, ಪಿ ವಿ ನರಸಿಂಹರಾವ್ ತಿದ್ದುಪಡಿ ಮಾಡಿದ್ರು, ಕೊನೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ರಿ ಅಂತ ಅಧಿಕಾರ ಕೊಟ್ಬಿಟ್ರು ವಕಫ್ಗಂದ್ರೆ. ಅವ್ರಿಗೆ ಅನಿಸ್ಬಿಡ್ತು, ವಕಫ್ ಅಧಿಕಾರಿ ಬಂದು ಈ ವಿಧಾನಸೌಧ ನಮ್ಮ ವಕಫ್ ಸೇರ್ಬೇಕಂತ ಅನಿಸ್ಬಿಟ್ರೆ ಮುಗಿದೋಯ್ತು. ಸೆಕ್ಷನ್ 40 ಏನ್ ಹೇಳ್ತದೆ ಅಂದ್ರೆ, ಅವನಿಗೆ ಕನ್ವಿನ್ಸ್ ಆಯ್ತು ಅಂದ್ರೆ ಅದು ವಕಫ್. ನೀವೇನು ಚಾಲೆಂಜ್ ಮಾಡ್ಲಕ್ ಬರುದಿಲ್ಲ. ಎಲ್ಲಿ ಹೋಗ್ಬೇಕು ಅದನ್ನು ಚಾಲೆಂಜ್ ಎಲ್ಲಪ್ಪ. ಒಬ್ಬ ರೈತ, ಬಡ ರೈತ, 5 ಎಕರೆ 3 ಎಕರೆ 2 ಎಕರೆ ರೈತ, ಎಷ್ಟೋ ಮಠ ಮಂದಿರಗಳು. ಈ ದೇಶಕ್ಕೆ ಇಸ್ಲಾಂನೇ ಬಂದಿರಲಿಲ್ಲ. ಅವಾಗಿರುವಂತ ಚಾಲುಕ್ಯರು ಕಟ್ಟಿದಂತ ಸೋಮೇಶ್ವರ ದೇವಸ್ಥಾನ ಬಿಜಾಪುರ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಪಡಗಾನೂರ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮ 65 ಎಕರೆ ವಿಸ್ತೀರ್ಣ ಇದೆ. ಅದ್ರೊಳಗೆ ಇಮ್ಮಡಿ ಪುಲಿಕೇಶಿ ಕಟ್ಟಿದಂತ ಸೋಮೇಶ್ವರ ದೇವಸ್ಥಾನ ಇವತ್ತು ವಕಫು, ಪೂರ್ತಿ ಊರೇ ವಕಫು. ಅದೇ ರೀತಿ ಅಧ್ಯಕ್ಷರೇ, ನಮ್ಮ ವಿಜಯಪುರದಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫು, DC ಅವ್ರ ಮನೆ ವಕಫು, SP ಅವ್ರ ಮನೆ ವಕಫು, ಸಿವಿಲ್ ಹಾಸ್ಪಿಟಲ್ ವಕಫು, ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ 28 ಎಕರೆ, ಇವತ್ತು ಅಲ್ಲಿ ಪರ್ ಸ್ಕ್ವೇರ್ ಫೀಟ್ 6 ರಿಂದ 7 ಸಾವಿರ ರೂಪಾಯಿ ಇದೆ, ಅದು ವಕಫು.
ಅದ್ರ ಜೊತೆಗೆ ಒಂದೇ ನಿಮಿಷ ಒಂದೇ ನಿಮಿಷ ಜಮೀನ ಒಂದೇ ನಿಮಿಷ ಒಂದ್ ಸೆಕೆಂಡ್ ತಾವು MLA ಯಾವಾಗಿಂದ ಆಗಿದ್ರೆ ಆಯ್ಕೆ ಆಗಿದ್ದು? ಹೋದ್ ಸತಿನೂ MLA ಆಗಿದ್ರಿ, ತಮ್ಮ ಬಿಜೆಪಿ ಸರ್ಕಾರ ಇರುವಾಗನು ತಾವು MLA ಆಗಿದ್ರಿ, ಲೋಕಲ್ MLA ಆಗಿದ್ರಿ. ಅವಾಗ ಗೊತ್ತಿರ್ಲಿಲ್ವಾ? ನಿಮ್ದೇ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು. 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಏನಕ್ಕಂದ್ರೆ ತಾವು MLA ಆಗಿದ್ರಿ ಅಲ್ಲಿ. ಅಧ್ಯಕ್ಷರೇ, ಅವಾಗ ಗೊತ್ತಿರ್ಲಿಲ್ವಾ ಗೊಬ್ಬಕ್ಕ ಆಗಿರೋದು? ಈಗ ಗೊತ್ತಾಗಿರೋದ ನಿಮ್ಗೆ? ಅಲ್ರಿ, ಯಾರು ಮಾಡಿದ್ರು ಇದನ್ನ? ಒಬ್ಬ ವಿಜಾಪುರಕ್ಕೆ ಒಬ್ಬ DC ಬಂದ, ಮಹಮ್ಮದ್ ಮೋಚಿನ್ ಅಂತೇಳಿ, ಏನು ಕೆಲಸ ಮಾಡಲಿಲ್ಲ, ಬರೀ ವಕಫ್ ಮಾಡೋದು ಕೆಲಸನೇ ಮಾಡೋದು. ಮುಂದೆ ಇನ್ಚಾರ್ಜ್ ಸೆಕ್ರೆಟರಿ ಧ್ವನಿ ಎತ್ತಬೇಕಾಗಿತ್ತು, ನೀವೇನ್ ಮಾಡ್ತಾ ಇದ್ರಿ? ನೀವು ಅವ್ನು ಮಾಡಿಲ್ಲ, ನೀವೇನ್ ಮಾಡ್ತಾ ಇದ್ರಿ? ನಿಮ್ದೇ ಸರ್ಕಾರ ಇತ್ತಿಲ್ಲ, ನಿಮ್ದೇ ಸರ್ಕಾರ ಇತ್ತಿಲ್ಲ, ಮಾತಾಡ್ತಾರೆ ನಿಮ್ಮವ್ರು ಮಾಡಿದ್ವಾ? ಅರೆ ನೀವು ಉತ್ತರ ಕೊಡ್ರಿ. ಅಲ್ಲ, ನಿಮ್ಮವ್ರು ಮಾಡಿದ್ವಾ? ನಾವು ಇಟ್ಟೋದನ್ನ ನಾವು ಕೇಳಿಸ್ಕೊಂಡಿಲ್ಲ, ನೀವು ಕೇಳಿಸ್ಕೊಳ್ಳಿ. ಕೇಳ್ರಿ, ಇಷ್ಟಾಕ ನೀವು ಹಾಕೋದ್ರಿ. ಏನ್ ಹೇಳಿದೆ? ಆಯ್ತು. ಇದು ಏನೋ ಸೆಂಟ್ರಲ್ ಬಿಲ್ ಅಮೆಂಡ್ಮೆಂಟ್ ತಂದ್ಕೊಳ್ಳೇನೆ ನೀವು ಗಾಬರಿ ಆಗಿಬಿಟ್ಟಿರಿ. ಅದಕ್ಕೆ ಬಿದರ್ಸೆ ಜಾಂಗೆ ಅಲ್ಲ ಅರೆ ಹಲ್ಲ ನಾವೇನು ಮಾತಾಡ್ರಿ. ಅದನ್ನೇ ಹೇಳಕತ್ತೀನಿ. ಅವರು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾನು ರಾಜ್ಯದಲ್ಲಿ ಜಮೀರ್ ಯು ಗೋ ಹೋಗು, ರಾಜ್ಯದಲ್ಲಿ ಎಷ್ಟು ವಕಫ್ ಆಸ್ತಿ ಇದೆ ನೋಡು, ಎಲ್ಲಾನು ಎಂಟ್ರಿ ಹೊಡಿ ಅಂತ ಹೇಳಿದ್ರು ಅದಕ್ಕೆ ಬಂದಿಲ್ಲ ಅಂತ ಹೇಳಿ. ನೋಡಿ, ನೀ ತಪ್ಪು ಸದನಿಗೆ ಮಾಹಿತಿ ಕೊಟ್ಟರೆ ನಾನು ಮಾತಾಡ್ಬೇಕು ತಾನೆ? ಅರೆ ವಿಡಿಯೋ ಬಿಜಾಪುರಲ್ಲೇ ನಾನು ಹೇಳಿದ್ದೇನೆಂದ್ರೆ, ಅಧಿಕಾರಿಗಳ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿದ್ರು. ವಕ್ಫ್ ಬೋರ್ಡ್ ಇಷ್ಟೆಲ್ಲ ಆಸ್ತಿಗಳು ಎನ್ಕರೇಜ್ಮೆಂಟ್ ಆಗಿದೆ, ಆ ಎನ್ಕರೇಜ್ಮೆಂಟ್ ತೆಗಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದೀನಿ ನಾನು. ಹೋಗು ಮಾಡು, ಆಯ್ತು ಮಂತ್ರಿ ಅವರು ಮಾತಾಡ್ಲಿ, ಫಿನಿಶ್ ಮಾಡ್ಲಿ. ಬಿಜಾಪುರ ಸಿಟಿ ಸರ್ವೆ ನಂಬರ್ ಸರ್ಕಾರಿ ಆಸ್ತಿ 2070.24 ಚದರ ಮೀಟರ್ ವಕಫ್, ಜಿಲ್ಲಾ ಆಸ್ಪತ್ರೆ ವಕಫ್, ಮನುಗುಳಿ ಅಗಿಸಿಬಲ್ಲಿ ಆದಿಲ್ ಶಾನ್ಗಿಂತ ಮುಂಚೆ ಹಿಡಿದು ಅಲ್ಲಿ ದಲಿತರು ವಾಸ ಮಾಡ್ತಾರೆ ಅಧ್ಯಕ್ಷರೇ. ಸುಮಾರು 16 ಎಕರೆ ಎಲ್ಲಿ ಮನುಗುಳಿ ಅಗಿಸಿಬಲ್ಲಿ ಸರ್ವೆ ನಂಬರ್ 605ರಲ್ಲಿ ದಲಿತರು ಸಾವಿರಾರು ವರ್ಷಗಳಿಂದ ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ. ಇವತ್ತು ವಕಫ್. ಇವತ್ತು ನಾವು ಸ್ಲಮ್ ಬೋರ್ಡ್ನಿಂದ ಅಲ್ಲಿ ಮನೆ ಕಟ್ಲಿಕ್ಕೆ ಹೋದ್ರೆ ನಿಮ್ಗೆ ಮನೆ ಕಟ್ಲಿಕ್ಕೆ ಬರೋದಿಲ್ಲ. ವಕಫ್ ನಮ್ಮ ಯರಗಲ್ ಬಿಕೇತ್ ಒಂದು ಸಿಂದಗಿ ತಾಲೂಕಿನಲ್ಲಿ ಒಂದು ಗ್ರಾಮ ಇದೆ ಅಧ್ಯಕ್ಷರೇ. ಪಾಪ ಭಾಳ ಮುಗ್ಧ ಸ್ವಾಮೀಜಿ ಅವ್ರಿಗೇನು ಗೊತ್ತಿಲ್ಲ. 2018ರಿಂದ ಅವರು ಈ ಉತ್ತಾರೆ ತೆಗಿಲಿಕ್ಕೂ ಹೋಗಿಲ್ಲ. ಮೊನ್ನೆ ಉತ್ತಾರೆ ತೆಗಿಲಿಕ್ಕೆ ಹೋದ್ರೆ ಅಧ್ಯಕ್ಷರೇ 8 ಎಕರೆ 14 ಗುಂಟೆ 11ನೇ ಕಾಲಮ್ ನಂಬರ್ 11ರಲ್ಲಿ ಕರ್ನಾಟಕ ವಕಫ್ ಬೋರ್ಡ್ () ಸುನ್ನಿ ಬೆಂಗಳೂರು ಅಂತ ಎಂಟ್ರಿ ಆಗಿದೆ. ಇದು ನೋಟಿಸ್ ಕೊಡಲಾರ್ದೆ ಆದಂಥದ್ದು. ಇವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾವ ನೋಟಿಸ್ ಕೊಟ್ಟು ಅದನ್ನು ವಾಪಸ್ ತಗೋತೀನಿ ಅಂದ್ರು. ಆದ್ರೆ ನೋಟಿಸ್ನೇ ಕೊಟ್ಟಿಲ್ಲ, ಆ ರೈತನಿಗೂ ಗೊತ್ತಿಲ್ಲ, ಮಠದವ್ರಿಗೂ ಗೊತ್ತಿಲ್ಲ, ಎಲ್ಲ ವಕಫ್ ಆಗಿದೆ. ನಾವು ಹೇಳಕತ್ತಿದ್ದು ಮಾನ್ಯ ಮುಖ್ಯಮಂತ್ರಿಗಳೇ, ವಿದೌಟ್ ನೋಟಿಸ್ ಏನಾಗಿವೆ ಎಲ್ಲ ಕಡೆನೂ. ಇವತ್ತು ನಾವು ಬೀದರ್ನಲ್ಲಿ ನೋಡಿದ್ವಿ, ಬೀದರ್ ಚಟ್ನಳ್ಳಿ ಗ್ರಾಮಕ್ಕೆ ನಾವು ಹೋಗಿದ್ದೀವಿ. 1600 ಎಕರೆದೊಳಗೆ 60% ಮುಸ್ಲಿಮರದು ವಕಫ್ ಆಗಿದೆ. ಇಲ್ಲಿ ಅದರ ಇಲ್ಲಿ ನಮ್ಮ ಉಸ್ತುವಾರಿ ಮಾತ್ರ ಆಗೈತಲ್ರಿ. ಪಾಪ ಅವರು ಮುಸ್ಲಿಮರು ಬಂದಿದ್ರು ನಮ್ಮ ಸಭೆಗೆ. 900 ಎಕರೆ ರಾಯಚೂರದಲ್ಲಿ 120 ಎಕರೆ ಬಂದಿದ್ರು. ನೀವು ಅನ್ಯಾಯ ಮಾಡಿದಾಗ ಮತ್ತೆ ಯಾರ ಮೇಲೆ ಹೋಗ್ಬೇಕು? ಯಾರು ಗುರ್ತೈತಿ? ನಾ ಅಂತೀನಿ, ಮಂತ್ರಿ ಅವರು ಮಾತಾಡ್ಲಿ. ಅಂದಿನಿ ಮಂತ್ರಿ ಅವರೇ, ಜಮೀರ್ ಅವರೇ, ಅಂದಿನಿ. ನೀವು ಹೆಂಗ್ ತಲಾಕ್ ಅಂತಿರಲ್ಲ ಹಂಗ ಅಂದಿನಿ. ದಯವಿಟ್ಟು ಅಡದಾರ ಮಾಡಬೇಡಿ, ಸ್ಟ್ರೈಟ್ ಹೋಗ್ಲಿ. ಏನ್ ಇನ್ನೊಂದು ಕೇಸ್ ಆಗ್ತಿದ್ರೆ ಹಾಕ್ರಿ ಅಧ್ಯಕ್ಷರೇ. ನಾವು ಯಾದಗಿರಿ ಜಿಲ್ಲೆಗೆ ಹೋಗಿದ್ವಿ. 120 ಎಕರೆ ಮಾನ್ಯ ಮುಖ್ಯಮಂತ್ರಿಗಳೇ ರೈಲ್ವೆದವರು ಹೊಸ ರೈಲ್ವೆ ಮಾರ್ಗ ಸಲುವಾಗಿ ಅಕ್ವಿಜಿಷನ್ ಮಾಡ್ಯಾರ.
120 ಎಕರೆ ಎಲ್ಲ ಲ್ಯಾಂಡ್ ಎಕ್ವಿಸಿಷನ್ ಆಗಿದೆ. ಇವ್ರ ಬಲ್ಲಿ ಹಣ ಬಂದು ಬಿದ್ದಿದೆ. ಭೂ ಸ್ವಾಧೀನ ಅಧಿಕಾರಿ ಬಲ್ಲಿ ವಕಫ್ದವರು ನೋಟಿಸ್ ಕೊಡ್ತಾರೆ ಆ ಭೂ ಸ್ವಾಧೀನ ಅಧಿಕಾರಿಗೆ, ಇದು ನಮ್ಮ ವಕಫ್ ಆಸ್ತಿ, ಆದರೆ ಈ ಹಣ ಎಲ್ಲ ನಮ್ಗೆ ಬರಬೇಕು. ಆ ರೈತರ ಕಂಗಾಲಾಗಿದೆ. ಅಲ್ಲಿ ಎಲ್ಲೂ ಒಂದು ಮಸೂತಿ ಇಲ್ಲ, ನಮ್ಮ ಕಣ್ಣು ಎಷ್ಟು ಹೋಗ್ತದೆ, ಯಾವುದೇ ಒಂದು ದರ್ಗಾ ಇಲ್ಲ. ಅವ್ರು ದಲಿತರು. ರಾಯಚೂರು ನಗರದಲ್ಲಿ ಒಬ್ಬ ದಲಿತ 5 ಎಕರೆ ಜಮೀನು ಒಂದು ವಕಫತ್ ಮಾಡಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ. ಆ ದಲಿತ ನಾವು ಕಣ್ಣೀರು ಹಾಕೋತ ಬಂದಿದ್ದ. ರಾಯಚೂರು ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಹಣದಿಂದ ಒಂದು ವಾಲ್ಮೀಕಿ ಭವನ ಕಟ್ಟಿದ್ದಾರೆ. ವಾಲ್ಮೀಕಿ ಭವನದ ಮೇಲೆ ಒಂದು ಮಸೀದಿ ಕಟ್ಟಿ ನಮ್ದು, ಅವಾಗ ವಾಲ್ಮೀಕಿ ಜನಾಂಗದವರು ಅದನ್ನು ನೋಡಿ ಧೈರ್ಯ ಮಾಡಿ ಮ್ಯಾಗಿಂದೆಲ್ಲ ಒಡೆದು ನಮ್ಮದು ಬಂದ್ರ ಮಕ್ಕಳ ಅಂದಾಗ ಬಿಟ್ಟು ಹೋಗಿದ್ದಾರೆ. ಈ ರೀತಿ ಚಿಕ್ಕಬಳ್ಳಾಪುರದಲ್ಲಿ ರೈತರು, ದಲಿತ ರೈತರು, ಅವ್ರಿಗೆ ಅವರು ಬಡಿಗೆ ತೊಗೊಂಡು ಹೋಗಿ ಅವ್ರು ಹೊಡೆದು ಹೊರಗೆ ಹಾಕುವಂಥದ್ದು ನಾವು ಎಲ್ಲ ಇದರಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿ ಇನ್ನೊಂದು ಭಾಳ ದೊಡ್ಡ ಹೊಸ ಇದು ಏನು ಜಮೀರ್ ಸಾಹೇಬ್ರೆ ನಿಮ್ಗೆ ಗೊತ್ತೈತಿ ಇಲ್ಲೋ ಗೊತ್ತಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಹೊನವಾಡ ಅನ್ನೋಂಥ ಗ್ರಾಮ MB ಪಾಟೀಲ್ ಕ್ಷೇತ್ರದಲ್ಲಿ ಪಾಪ ಇವರು ನಮ್ಮ ಕೃಷ್ಣ ಬೈರೇಗೌಡರು ಅವ್ರು ಕೂಡಿ ಏನೋ ಪ್ರೆಸ್ ಮೀಟ್ ಮಾಡಿ ಏನೇನೋ ಮಾಡೋದು. ಓಕೆ, ಯಟ್ ಟು ಬಿ ವಕಫ್, ಮುಂದೆ ವಕಫ್ ಆಗುವಂಥ ಪಾಸಿಬಿಲಿಟಿ ಇದೆ, ಅದೊಂದು ಲಿಸ್ಟ್ ಮಾಡಿದ್ದಾರೆ ನಿಮ್ಮ ವಕಫ್ ಬೋರ್ಡ್ನವ್ರು. ಅಂದ್ರೆ ಯಟ್ ಟು ಅದ ಬರ್ದಾರೆ. ನಾನು ನಿಮಗೆ ದಾಖಲೆ ಕೊಟ್ಟು ಕಳಿಸ್ತೀನಿ. ನೀವು ರಾತ್ರೋರಾತ್ರಿ ನೀವು ನೋಡ್ರಿ, ಇಲ್ಲಿ ನಾವೊಂದು ನಿಮ್ಗೆ ದಾಖಲೆ ತೋರಿಸ್ತೀನಿ. ಅಬ್ದುಲ್ ನಜೀರ್ ಸಾಹೇಬ್ರು ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ. ಅವರು ಬಿಜಾಪುರಕ್ಕೆ ಬಂದಿದ್ರು. ಅವಾಗ ಒಂದು ಊರೇ ಇಡೀ ಊರೇ ಇಂಡಿ ತಾಲೂಕಿನಲ್ಲಿ ಅದನ್ನ ವಕಫ್ ಅಂತ ಹೇಳಿ ಇಡೀ ಆಸ್ತಿ ಮಾಡಿ ಹೋಗ್ಬಿಟ್ಟಿದ್ರು. ಯಾವಾಗ್ರಿ? ಅಬ್ದುಲ್ ನಜೀರ್ ಸಾಹೇಬ್ರ ಕಾಲದಲ್ಲಿ. ಅವಾಗ ಜಯನಾರಾಯಣ್ ಚೌಬೆ ಅಂತೇಳಿ ಒಬ್ರು ಜಿಲ್ಲಾಧಿಕಾರಿಗಳಿದ್ರು. ಅಲ್ಲಿ ಮುಸ್ಲಿಮರೇ ಇರೋದು ಆ ಊರು, ಇಡೀ ಊರೇ ಮುಸ್ಲಿಂ, ಮತ್ತೊಂದು ಜನಾಂಗದವ್ರು ಇಲ್ಲ. ಅದನ್ನ ಪೂರ್ತಿ ವಕಫ್ ಆಸ್ತಿ ಮಾಡಿದ್ರು. 30 ವರ್ಷ ಅಬ್ದುಲ್ ನಜೀರ್ ಸಾಹೇಬ್ರು DC ಅವನ್ನ AC ಅವನ್ನ ಕರೆದು ಅದನ್ನ ತೆಗೆದು ಹಾಕಿ ಮತ್ತ ಆಯಾ ರೈತರು ಕೊಟ್ಟಿದ್ರು. ವಿಚಿತ್ರ ಅಂದ್ರೆ ಮೊನ್ನೆ ಮಾನ್ಯ ರಾತ್ರೋರಾತ್ರಿ ಹೇಳಿದ್ದಕ್ಕೆ ನನ್ನ ಹೆಸರು ಹಿಡಿದು ಹೇಳಿದ್ರು. ನೋಡ್ರಿ ಹೊನವಾಡ ಗ್ರಾಮದಲ್ಲಿ ನಾನು ದಾಖಲೆ ಕೊಡ್ತೇನೆ. ವಕಫ್ಗೆ ಇರೋದು ಬರೀ 11 ಎಕರೆ ಮಾತ್ರ. ಆದ್ರೆ ಇವರು 1800 ಎಕರೆ ವಕಫ್ನವರು ಅಲ್ಲಿ ಹಾಕೊಂಡ್ಬಿಡ್ತಾ ಇದ್ದಾರೆ ಅಂತ ಎಲ್ಲ ದೊಡ್ಡ ಗುಲ್ಲೆಬ್ಸಿ ಇಡೀ ದೇಶದ ಸುದ್ದಿ ಆಯ್ತು. ಅರೆ ನಾವು ದಾಖಲೆ ಕೇವಲ 11 ಎಕರೆ ದಾಖಲೆ ಕೊಡ್ತೀವಿ. ದಾಖಲೆ ಸುಮ್ಮನೆ 11 ಆದ್ರೂ ಏನಾಗುತ್ತೆ, ಯಾವ ತರ ಹರಡುವಷ್ಟು ವೇಗವಾಗಿ ಸತ್ಯ ಸುದ್ದಿ ಹರಡೋದಿಲ್ಲ ಅಧ್ಯಕ್ಷರೇ. ಅದು ಸುಳ್ಳಿಗೆ ಶರವೇಗ ಬಂದ್ಬಿಟ್ಟಿದೆ ಇವತ್ತಿನ 20ನೇ ಶತಮಾನದಲ್ಲಿ. ನಾವು ಪೋಸ್ಟ್ ಟ್ರುತ್ ಪಾಲಿಟಿಕ್ಸ್ ಜಮಾನದಲ್ಲಿ ಇದ್ದೇವೆ. ಅದಕ್ಕಾಗಿ ಸ್ಪಷ್ಟೀಕರಣ ಅಷ್ಟೇ. ಆ ಗ್ರಾಮದಲ್ಲಿ ವಕಫ್ಗೆ ಅಂತ ಇರೋದು 7 ಅಥವಾ 11 ಎಕರೆ ಅಷ್ಟೇ ಅನ್ಸುತ್ತೆ. ನನ್ಗೆ ದಾಖಲೆ ಕೊಡ್ತೇನೆ. ಆದ್ರೆ ಇವರು 1200 ಎಕರೆ ಹಾಕೊಂಡ್ಬಿಟ್ರು. ಅವ್ರ ವೆಬ್ಸೈಟ್ ಈಗ ಅಲ್ಲ, ಅವ್ರು ಇವತ್ತು ಗೌಡ್ರು ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಆವತ್ತು ಆ ರೀತಿ ಪ್ರಚಾರ ಆಯ್ತು. ಅದು ಅದಕ್ಕೆ ದೇಶ ಮಟ್ಟದಲ್ಲಿ ಎಲ್ಲ ಪ್ರಚಾರ ಆಗೋಯ್ತು. ದೇಶ ಮಟ್ಟದಲ್ಲಿ ನಾನು ಆ ರೀತಿ 11 ಎಕರೆ ಇರೋದೇ ವಕ್ಫ್ಗೆ 11 ಎಕರೆ 200 ಅಧ್ಯಕ್ಷರೇ, ನಾನು 5 ಸಲ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಈ ವಕಫ್ ಆಕ್ಟ್ ಪೂರ್ತಿ ಸಂಪೂರ್ಣವಾಗಿ ಹೋಗ್ಬೇಕು. ಇದು ಇದ್ರೆ ಇಡೀ ದೇಶದಲ್ಲೇ ಇನ್ನೂ 3 ಪಾಕಿಸ್ತಾನ ಆಗಟ್ಟವರು ವಕಫ್ ಪತ್ರ ಆಸ್ತಿ ಮಾಡ್ತಾ ಇದ್ದಾರೆ. ನೋಡ್ರಿ, ಜಯನಾರಾಯಣ ಚೌಬೆ ಅವರು ಅವಾಗ ವಿಶೇಷ ಜಿಲ್ಲಾಧಿಕಾರಿ ಸಂಗಪ್ಪನವರು ಚರ್ಚೆ ಮಾಡಿ ಇಂಡಿ ತಾಲೂಕಿನ ಚೆನ್ನಳ್ಳಿ ಎಲ್ಲ ಆಸ್ತಿಯನ್ನ ವಕಫತ್ ಮಾಡಿದ್ರು.
ಅವತ್ತು ಅಬ್ದುಲ್ ನಜೀರ್ ಸಾಹೇಬ್ರು ಬರದೇ ಇದ್ರೆ ಅದು ಎಲ್ಲ ವಕಫ್ ಆಗಿ ಹೋಗ್ತಿತ್ತು, ಅಲ್ಲೆಲ್ಲ ಮುಸ್ಲಿಮರು ನಿರ್ಗತಿಕರಾಗ್ತದೆ. ಈಗ ಅದೇ ಆಸ್ತಿ ಮೊನ್ನೆ ಮತ್ತೆ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಮತ್ತೆ ವಕಫತ್ ಮಾಡಿಬಿಟ್ಟಿದ್ರು. ಈ ಗಲಾಟೆ ಏನು ನಡೀತಲ್ಲ ಜಮೀರ್ ಸಾಹೇಬ್ರೆ, ನಾನು ಫೋನ್ ಮಾಡಿದೆ ಅವರಿಗೆ, ಏನು ನಡೆಸಿದ್ರಿ ನೀವು, ಮೊದಲೊಮ್ಮೆ ತೆಗೆದ್ರಿ? ಇಲ್ಲ ಸರ್, ನಿನ್ನೆ ರಾತ್ರಿ ಹಾಕಿದ್ದೀವಿ, ಈಗ ಬೆಳಿಗ್ಗೆ 6 ಗಂಟೆಗೆ ತೆಗೆದಿವಿ ಸರ್ ಅಂದ್ರೆ ಇದು ಏನ್ರಿ ಅದು ಹೆಂಗ ಹಾಕ್ತಾರ ತೆಗಿತಾರ ಹಾಕ್ತಾರ ಹೋಗ್ಲಿ ಅಂದ್ರೆ ಹೆಂಗ್ರಿ ಅದು? ಜಮೀರ್ ಅವ್ರೆ, ಅದು ವಫ್ ಆಸ್ತಿ ಇತ್ತು. ವಫ್ ಆಸ್ತಿ ನಜೀರ್ ಸಾಹೇಬ್ರು ಬಂದ್ರು 30 ವರ್ಷ ಹಿಂದೆ, ಅದು ಅವ್ರಿಗೇನೆ ಕೊಟ್ರು ಅಂತ ಅವ್ರು ತಾನೆ ತಾನೇ ಹೇಳುದು. ನೋಡ್ರಿ, ನಜೀರ್ ಸಾಹೇಬ್ರು ಬಂದಾಗ ಅಲ್ಲಿ ರೈತರು ಅವ್ರು ಮಾತಾಡ್ಲಿ, ತೆನ್ನಳ್ಳಿ ಊರಿದೆ, ಇಡೀ ಊರನ್ನೇ ಇಡೀ ಜಮೀನೇ ವಕಾಫತ್ ಮಾಡಿದ್ರು. ಅವ್ರು ಬಿಜಾಪುರಕ್ಕೆ ಬಂದಾಗ DC ಮತ್ತು ಸ್ಪೆಷಲ್ DC ಸಂಗಪ್ಪ ಅಂತ ಹೇಳಿ ಬಂದಿದ್ರು. ಅವನು ಕರೆದು ಮಾತಾಡಿ ವಾಪಸ್ ರೈತರಿಗೆ ಕೊಡಬೇಕು, ಅದನ್ನು ವಕಫ್ ಅನ್ನೋದನ್ನು ತೆಗೆದಾಕಿದ್ರು. ಮೊನ್ನೆ ಇದೇನು ಗಲಾಟೆ ನಡೀತಲ್ಲ, ತಾವು ಬಂದಿದ್ರಲ್ಲ, ಆ ಸಂದರ್ಭ ತಾವು ನೋಟಿಸ್ ಕೊಡಲೇಬೇಕು ಅಂತ ಹೇಳಿದಾಗ ನೋಟಿಸ್ ಕೊಟ್ಟು ಎಂಟ್ರಿ ಮಾಡಿಬಿಟ್ರು. ನಾವು ಗಲಾಟೆ ಚಾಲು ಮಾಡಿದಾಗ ಮರುದಿವಸ ನಾವು ಮುಂಜಾನೆ 8 ಗಂಟೆಗೆ AC ಫೋನ್ ಮಾಡಿದ್ರೆ, ಇಲ್ಲ ಸರ್ ಅದೇನು ತಪ್ಪಿ ಮತ್ತೆ ವಕಫ್ ಆಗಿತ್ತು, ಅದನ್ನು ಇವತ್ತು ಕಿತ್ತೆ ಹಾಕಿದ್ದು. ಇವತ್ತು ಈ ರೀತಿ ಏನು ಮಠಗಳು, ಮಂದಿರಗಳು, ಈಗಾಗಲೇ SC/ST ಜಮೀನು, ಈ ರೀತಿ ಅನೇಕ ಕಡೆ ಇವತ್ತು ನಾವು ಆಳಂದ ಏನು ಪೊಲೀಸ್ ಸ್ಟೇಷನ್ ಏನಿದೆ, ನೀವೇ ಹೇಳಿರಲ್ಲ, ಆಳಂದ್ ಪೊಲೀಸ್ ಸ್ಟೇಷನ್ನು, ಆಳಂದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗಳು, ಅದು ವಕಫ್ ಇದ್ದವ್ರಿಗೆ ನೋಟಿಸ್ ಕೊಡೋದು ಹೇಳಿದವ್ರು ನೀವೇ ಅಲ್ಲ, ಹೇಳಿರಲ್ಲೋ? ನೀವೇ ಹೇಳಿರಿ, ನೀವು ಸ್ಟೇಟ್ಮೆಂಟ್ ನಾನು ನೋಡಿದ್ದೀನಿ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ನಾವು ಹೇಳೋದೇನೆಂದ್ರೆ, ಇದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು. ಅವು ಯಾವಾಗ ಬೇಕಾದಾಗ, ತಮಗೆ ಬೇಕಾದಾಗ ಈ ರೀತಿ ನೋಡ್ರಿ, ಇಲ್ಲಿ ಕಕ್ಕಳಮೇಲಿ ಗ್ರಾಮ, ಇಲ್ಲಿ ಹಾಲಮತ ಸಮಾಜದ್ದು ಲಿಂಗರಾಯ ಮಠ ಆಗ್ತಿದೆ, 5 ಎಕರೆ. ಹಾಲಮತ ಸಮಾಜದವ್ರು ಪಾಪ ಊರಿನಲ್ಲಿ ಸಾಲಿ ಆಗ್ಲತ್ತೇಳಿ ಒಂದಿಷ್ಟು ಸಾಲಿಗೆ ದಾನ ಕೊಟ್ಟಿದ್ದಾರೆ. ಏನೂ ಇಲ್ಲ, ಅವ್ರ ಗ್ರಾಮ ಪಂಚಾಯತ್ ಒಳಗೆ ಯಾವುದೇ ಎಂಟ್ರಿ ಇಲ್ಲ, ಏನೂ ಇಲ್ಲ. ಪೂರ್ತಿ ದಾಖಲೆ ತಂದಿದ್ದೀನ. ಅವು ಪೂರ್ತಿ ಇವತ್ತು ವಕಫ್ ಅಂತ ಹೇಳಿ ಅದನ್ನ ಪೂರ್ತಿ ಆಸ್ತಿನೇ ಇವತ್ತು ಏನು ನಮ್ಮ ಕಬ್ರಸ್ತಾನ್ ಕಕ್ಕಳ ಮೇಲೆ ಸುನ್ನಿ ವಕಫ್ ಆಸ್ತಿ ಅಂತ ಹೇಳಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಅಲ್ಲೇನಿದೆ, ಸದರಿ ಜಮೀನದಲ್ಲಿ ಹಾಲಮತ ಸಮಾಜದ ಶ್ರೀ ನಿಂಗರಾಯ ದೇವರ ದೇವಸ್ಥಾನ ಇರುತ್ತದೆ. ಹಾಲಮತ ಕೌನ್ಸಿನಲ್ಲಿ ಕುರುಬ ಸಮಾಜದ ಸ್ಮಶಾನ ಹಿಂದಿನ ಕಾಲದಿಂದಲೂ ಇರುತ್ತದೆ. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರುತ್ತದೆ. ಸದರಿ ಜಮೀನಿನಲ್ಲಿ ಈ ಮೇಲೆ ತಿಳಿಸಿದ 3 ಜಾಗವನ್ನು ಪ್ರಸ್ತುತ ಪಹಣಿಯಲ್ಲಿ ವಕಫ್ ಅಂತ ನಮೂದಾಗಿದೆ. ಇದು ಅಲ್ಲಿಯ ಹಾಲಮತ ಸಮಾಜ ನಾನು ಕೊಟ್ಟಂತ ಒಂದು ಮಾಹಿತಿ. ನಾವು ದಲಿತರು ಕಟ್ಟಿದಂಥ ದೇವಸ್ಥಾನಗಳು ಇವತ್ತು ವಕಫ್ ಆಗ್ಯಾವ, ಮಠ ಮಂದಿರಗಳಾಗಿದ್ದಾವೆ. ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ನಾವು ಏನು ನೋಟಿಸ್ ಕೊಟ್ಟಿವಲ್ಲ ಅದನ್ನು ವಾಪಸ್ ತಗೋತೀನಿ ಅಂದ್ರು. ಇದೇ ಬಿದರ್ದಲ್ಲಿ ಅಧ್ಯಕ್ಷರೇ, ಬಿದರ್ದ ಬಸವ ಸೇವಾ ಪ್ರತಿಷ್ಠಾನ ಬಸವಗಿರಿ, ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಮ್ಮ ಪ್ರಭು ಅವ್ರ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಜಾತ್ಯತೀತದ ಬಗ್ಗೆ, ನಾವೆಲ್ಲ ಶೂದ್ರರಿರೋದ್ರ ಬಗ್ಗೆ ಬಹಳ ವಿಚಾರಗಳನ್ನು ವ್ಯಕ್ತಪಡಿಸೋದು. ಇವತ್ತು ಬಿದರ್ದಲ್ಲಿ ಸುಮಾರು 5 ಎಕರೆ 19 ಗುಂಟೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ ಮ್ಯಾಗೂ ಸಹ ಇವತ್ತು ಕರ್ನಾಟಕ ರಾಜ್ಯ ವಕಫ್ ಮಂಡಳಿ ಕಾಲಂ ನಂಬರ್ 11ರಲ್ಲಿ ಸೇರ್ಪಡೆಯಾಗಿದೆ. ಈ ರೀತಿ ಇದಕ್ಕೇನೂ ನೋಟಿಸೇ ಇಲ್ಲ. ನಿಮ್ಗೆ ನೋಟಿಸ್ ಬಂದಿದ್ರ ಬಗ್ಗೆ ನೀವು ಅಟ್ಟೆ ಚರ್ಚೆ ಮಾಡ್ಲಕತ್ತೀವಿ ನಾವು. ನೀವು ಹೇಳಿದ್ರಿ ಕರ್ನಾಟಕದಲ್ಲಿ 1,11,000, 1 ಲಕ್ಷ, ಈಗ 28 ಆಯ್ತು ನೋಡ್ರಿ. ಅವ್ರು ಹೇಳಿದ್ 1,11,000, ಈಗ 1,28, ಮತ್ತೆ ಹೆಚ್ಚಾಗಿರ್ಬೇಕು. ನಮ್ಮ ಬಿಜಾಪುರಕ್ಕೆ ಬಂದಾಗ ಅವ್ರು ಹೇಳಿದ್ರು ಅಧ್ಯಕ್ಷರೇ 13,000 ಇತ್ತು, ಈಗ 16,500 ಆಗಿದೆ. ದಿವಸಕ್ಕೆ ದಿವಸ ಅದು ಎಷ್ಟು ಫಾಸ್ಟ್ ಬೆಳೀತದಂದ್ರೆ
ಬಹುಶಃ ಯಾವುದೂ ಜಗತ್ನಾಗ ಅಷ್ಟು ಫಾಸ್ಟ್ ಬೆಳಿಲಿಕ್ಕಿಲ್ಲ, ಅಷ್ಟು ವಿಸ್ತಾರಕ್ಕೂ ಹೋಗ್ತಾ ಇದೆ. ಎಲ್ಲ ರೈತರು, ಸಾಮಾನ್ಯ ರೈತರು, ಅವರು ಏನಾದ ಅಧ್ಯಕ್ಷರೇ, ಇವತ್ತು ಟ್ರಿಬ್ಯುನಲ್ನಲ್ಲಿ ಇವ್ರು ಹೇಳಿದ್ರು ಜಡ್ಜ್ಗಳು ಬೇರೆ ಬೇರೆ ಜಾತಿ ಜಡ್ಜ್ಗಳು ಯಾರು ಇಲ್ಲ, ಎಲ್ಲ ಅವರೇ ಇರ್ತಾರೆ, ಒಂದೇ ಕಮ್ಯುನಿಟಿ ಅವರು. ಗುಲ್ಬರ್ಗಾದಲ್ಲಿ ವಫ್ ಟ್ರಿಬ್ಯುನಲ್ ಜಡ್ಜ್ ಬಂದು ಶ್ರೀನಿವಾಸನ್ ಅಂತ ಇದ್ದಾರೆ, ಮೈಸೂರಲ್ಲಿ ಗುರುರಾಜು ಅಂತ ಇದ್ದಾರೆ, ಗುರುರಾಜು ಅಂತ ಇದ್ದಾರೆ. ಎಲ್ಲಾ ಕಡೆ ಬೇರೆ ಮುಸ್ಲಿಂ ಅವ್ರು ಯಾರು ಇಲ್ಲ. ಯಾರು ಜಡ್ಜ್ ಇರ್ಬೇಕಂತ ನಾನು 4 ಜಡ್ಜ್ಗಳಿದ್ದಾರೆ, 4 ಜಡ್ಜ್ಗಳು ಹಿಂದೂಗಳು. ನಾವು ಸರ್ಕಾರ ಆಯ್ಕೆ ಮಾಡಕ್ಕಾಗಲ್ಲ, ಚೀಫ್ ಜಸ್ಟಿಸ್ ಆಯ್ಕೆ ಮಾಡೋದು ನಾವು ಜಡ್ಜ್ಗಳು ನಾವು ಆಯ್ಕೆ ಮಾಡಕ್ಕಾಗಲ್ಲ. ಎತ್ತಲವ್ರೆ ಇಲ್ಲ, ನೀವೇ ಅಶೋಕ್ ಅವರೇ ಸಿಂಪಲ್ ಆಗಿ ಕೇಳ್ತಾ ಇರೋದು ಮಾಡೋದು ಸರ್ಕಾರ ಅಲ್ಲ, ಅಪಾಯಿಂಟ್ ಆಗ್ತಾರೆ. ಈಗ ನಾ ಪ್ರಿಯಾಂಕಾ ಖರ್ಗೆ ಅವರಟ್ಟು ಬುದ್ಧಿವಂತಲ್ಲ. ಅಲ್ಲ, ನಿಮ್ಗೆ ಉತ್ತಮ ಸಲಹೆ ಕೊಟ್ಟಿದ್ದಾರೆ. ಸಲಹೆ ಅಲ್ಲ ಸರ್, ನೀವು ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ನಾನು. ನೀವು ಜಡ್ಜ್ ಹೆಂಗ್ ಅಪಾಯಿಂಟ್ ಆಗ್ತಾರೆ, ನಾವು ಅಪಾಯಿಂಟ್ ಮಾಡಿದ್ದೀವಿ. ಚೀಫ್ ಜಸ್ಟಿಸ್ ಮಾಡಿದಾರ, ಚೀಫ್ ಜಸ್ಟಿಸ್ ಮೇಲೆ ಭರೋಸೆ ಇಲ್ವಾ ಅಂತ ನೀವು ಹೇಳ್ಬಿಡಿ, ನಮ್ಗೇನಿದೆ. ಏನ್ ಹೇಳ್ತಾ ಇರೋದು ನಿಮ್ಮ ವಕಫ್ ಆಕ್ಟ್ ಏನಿದೆ ಹೇಳಿ ಸರ್, ನೀವು ಗೊತ್ತಿಲ್ಲ, ನೀವ್ ಹೇಳಿ. ವಕ್ಫ್ ಮೆಂಬರ್ಸ್ ಟ್ರಿಬ್ಯುನಲ್ ಮೆಂಬರ್ಸ್ ಹೆಂಗ್ ಅಪಾಯಿಂಟ್ ಆಗ್ತಾರೆ, ಚರ್ಚೆ ಮುಗಿಸ್ಲಿ. ಸಂಪೂರ್ಣವಾಗಿ ತಪ್ಪು ಮಾಹಿತಿ ಬಗ್ಗೆ ಮಾತಾಡ್ತಿದ್ದಾರೆ, ಪ್ರಾಕ್ಟಿಕಲ್ ನೋ ಪ್ರಾಬ್ಲಮ್. ಅಧ್ಯಕ್ಷರೇ, ಗೊತ್ತಿಲ್ಲ ಅಂದ್ರೆ ಇವ್ರನ್ನ ಕೇಳಿ. ಆಯ್ತು, ಸರ್ಕಾರ ಕೊಡ್ಬೇಕಾದವ್ರ ಉತ್ತರ ಅವ್ರಿಗೆ ಗೊತ್ತಿಲ್ಲ. ಮಾಡಿದ್ದು ಅಧಿಕಾರಿ ನಾವು ಪ್ರಶ್ನೆ ಮಾಡ್ತೀವಿ, ಉತ್ತರ ನೀವು ಕೊಡಿ. ಪ್ರಶ್ನೆ ಮಾಡೋದಕ್ಕೂ ಸ್ವಾಮಿ, ನೀವು ಪ್ರಿಯಾಂಕ್ ಅವರೇ, ಅಶ್ವಥ್ ನಾರಾಯಣ ಮಾತನ್ನು ಮುಗಿಸಿ ಬೇರೆ 4 ಸದಸ್ಯರಿದ್ದ ಮಾತಾಡ್ಲಿಕ್ಕೆ. ಅಧ್ಯಕ್ಷರೇ, ಇವತ್ತು ವಕಫ್ ಈ ರೀತಿ ಆದ್ರೆ ಮತ್ತೆ ಯಾರು ಕೂಡ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ಲಿಕ್ಕೆ ಇಲ್ಲ. ಇವತ್ತು ವಕಫ್ನಲ್ಲಿ ಮತ್ತೆ ನಾನು ಅವಕಾಶ ಕೊಡ್ಲಿಕ್ಕಿಲ್ಲ, ನೀವು ಪ್ರತಿಭಟನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಅಧ್ಯಕ್ಷರೇ, ಟೈಮ್ ವೇಸ್ಟ್ ಮಾಡೋದಿಲ್ಲ. ನಾನು ಮಾತಾಡ್ತಿರು, ನಾವೇನಾದ್ರು ಅರ್ಚನೆ ಮಾಡಿದ್ವಾ ಸರ್? ಆಯ್ತು, ಕೇಳಿ ಸರ್, ನಿಜವಾಗಿ ಮಾತಾಡ್ತಿರು. ಇವರು ಒಂದೊಂದಕ್ಕೆ ಹೇಳ್ತಾ ಇರ್ತಾರೆ. ಏನ್ ಅಲ್ಲ ಅಲ್ಲ ಮಾತಾಡಿದೆಲ್ಲ ಕರೆಕ್ಟ್ ಇದ್ದ, ಮಾತಾಡಿದೆಲ್ಲ ಕರೆಕ್ಟ್ ಇದ್ದ. ಆಯ್ತು, ಅಲ್ಲ ಯಾವ್ದು ಸ್ಟೇಟ್ಮೆಂಟ್, ಯಾವ್ದಿದೆ ತಪ್ಪು ಹೇಳಿ ಸರ್, ಯಾವ್ದು ತಪ್ಪಿದೆ ನಾವು ಕೇಳೋಣ. ಸರ್ಕಾರಿ ಸ್ಟೇಟ್ಮೆಂಟ್ ಆಗಿರೋ ನಾವು ಒಪ್ಕೊಂಡ್ಬಿಡ್ತೀವಿ. ಅದು ಸರ್ಕಾರದ ಅಗತ್ಯ ನಿಮ್ಮ ಮಾತಾಡಿದ್ರು ಅದನ್ನು ಮಾಡೋಣಂತೆ. ನಿಮ್ಗೆ ವಿನಂತಿ, ರಿಜ್ವಾನ್ ಹೇಳಿದೆಲ್ಲ ಅಟೆನ್ಷನ್ ಡಿವಿಯೇಟಿಂಗ್ ಅವರು ಏನ್ ಅಗತ್ಯ ಉಂಟದಲ್ಲ ಅಲ್ಲ, ಕಾಯ್ತಿದ್ದಾರೆ. ನೀವೇ ಡಾಕ್ಯುಮೆಂಟ್ಸ್ ಸಹಿತ ಮಾತಾಡ್ತಾ ಇದ್ದಾರೆ. ಆ ಡಾಕ್ಯುಮೆಂಟ್ ಉತ್ತರ ಕೊಡ್ಲಿ ಮುಂದೆ ಮಧ್ಯೆ ಯಾರು ಮಾತಾಡ್ತಿದ್ದಾರೆ.
ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವ್ರು ಯಾವಾಗಲೂ ಕರೆಕ್ಟ್ ಮಾತಾಡೋರು. ಅಧ್ಯಕ್ಷರೇ, ನೀವು ಒಂದು ಕೆಲಸ ಮಾಡ್ರಿ, ಕೃಷ್ಣ ಬೈರೇಗೌಡರು ಈ ಪ್ರಿಯಾಂಕಾ ಖರ್ಗೆ ಇಬ್ಬರನ್ನ ಸುಮ್ಕೊಂಡಿಸ್ಬಿಟ್ರಿ, ಸದನ ತಾನೇ ಚಲೋ ನಡೀತಾರೆ. ಎಲ್ಲದಕ್ಕೆ ನಿಂತಿರ್ತಾರ್ರಿ, ಏನ್ ಕೆಲಸ ಇಲ್ಲ ಇವ್ರಿಗೆ. ತಮ್ಮ ಇಲಾಖೆದಂತೂ ಬಿಡುದು, ಎಲ್ಲದ್ರಾಗೂ ಬಾಯಿ ಹಾಕೋ. ಯಾಕಂದ್ರೆ ಭಯಂಕರ ಶಾನೆ ತೊಗೊಂಡ್ಬಿಟ್ಟಾರ. ಸೀಟ್ ಅಲ್ರಿ, ಅವ್ರು ಇಬ್ಬರೇ ಪ್ರಾಬ್ಲಮ್ ಅದ ರೀ ಸದನಕ್ಕೆ. ಅವ್ರ ಬಾಯಿ ಜೋರ್ ಐತಿ, ಮತ್ತೆ ಮ್ಯಾಗೆಲ್ಲ ಲಿಂಕ್ ಅದಾವ. ಹಿಂಗಾಗಿ ಅವ್ರಿಗೆ ಯಾರಿಗೂ ಕಂಟಿನ್ಯೂ ಮಾಡಿ. ಸುಳ್ಳು ನಾ ಹೇಳಿದೇನ್ರಿ ಪ್ರಿಯಾಂಕಾ ಖರ್ಗೆ? ನೀವು ಮುಂದುವರಿಸಿ. ಸುಳ್ಳು ನಾ ಹೇಳಿಲ್ಲ. ನೀವು ಕಂಟಿನ್ಯೂ ಮಾಡಿ. ನಾನು ಸಾಹೇಬ್ರೆ, ನಿಮ್ಮ ಖರ್ಗೆ ಮತ್ತೆ ಕೃಷ್ಣ ಬೈರೇಗೌಡರಿಗೂ ಮಾತಾಡೋದಕ್ಕೂ ಮೊದಲು ಅಧ್ಯಕ್ಷರೇ, ಬಗ್ಗೆ ಆಡಿರ್ತಕ್ಕಂಥ ಮಾತು ಬಗ್ಗೆ ಸದನದಲ್ಲಿ ಕ್ಷಮೆ ಕೋರಿ, ಏನು ಬಸವಣ್ಣನವರು ಕೆರೆಗಾರತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೀರಾ, ಅದಕ್ಕೆ ಮೊದಲು ಕ್ಷಮೆಯನ್ನು ಕೋರಿ. ಅವ್ರು ಹೇಳಿದ್ರು ಸುಳ್ಳು ಮಾತುಗಳನ್ನ ಆಡೋದ್ ಬಿಟ್ಟು ನಿಮ್ ಬಾಯಿ ತಪ್ಪು ಮಾತಿಗೆ ಮೊದಲು ಕ್ಷಮೆ ಕೋರ್ರಿ. ಆನಂದ ಯಾಕೆ ಮಾತಾಡ್ತೀನಿ? ನೀವು ಕೂತ್ಕೊ, ಮಾತಾಡಿ ಮುಗಿಸ್ಲಿ. ಅವರು ಬಸವಣ್ಣವ್ರ ಬಗ್ಗೆ ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಇಡೀ ರಾಜ್ಯಕ್ಕೆ ಈ ಸದನದ ಬಗ್ಗೆ ಮೊದಲು ಕ್ಷಮೆ ಕೋರ್ಲಿ. ಅಲ್ಲಿವರೆಗೂ ಕೂಡ ಯಾವ ವಿಚಾರಗಳಿಗೆ ಮಾತಾಡಬೇಕಂತ ಯೋಗ್ಯತೆ ಎಲ್ಲ ಬುದ್ಧಿವಂತರು. ಮತ್ತೆ ಅಂತ ಸಾಮಾಜಿಕ ಅಧಿಕಾರ, ಸಂವಿಧಾನದ ಅಧಿಕಾರ, ಬಸವಣ್ಣನವರು ಆಡಿರ್ತಕ್ಕಂಥ ಮಾತು ತಪ್ಪು ಮಾತು. ಅದಕ್ಕೆಲ್ಲ ಬಸವನಗೌಡ ಹೆತ್ತಳೆಯವರು ರಾಜ್ಯದ ಜನತೆಗೆ ಈಗ ನೀವು ಸುಮ್ಮನೆ ಗೊತ್ತವ್ರು ಮಾತಾಡ್ತಾರೆ. ಮಾತಾಡಿ ನೀವು ನೋಡ್ರೆ. ಈಗ ಬಸನಗೌಡ್ರೆ, ಪ್ರಿಯಾಂಕಾ ಖರ್ಗೆ ಮತ್ತು ಕೃಷ್ಣ ಬೈರೇಗೌಡರು ದೇ ಆರ್ ದಿ ಪಾರ್ಟ್ ಆಫ್ ದಿ ಕ್ಯಾಬಿನೆಟ್. ಎವ್ರಿ ರೈಟ್ ಟು ಸ್ಪೀಕ್ ಆನ್ ಬಿಹಾಫ್ ಮಾಡ್ತಾರೆ. ಏನ್ ಬೇಕಾದ್ರೆ ನಿತ್ಯ ಮಾತಾಡೋದು. ಟ್ರಿಬ್ಯುನಲ್ದಲ್ಲಿ ಒಬ್ಬ ಸಾಮಾನ್ಯ ರೈತ ಅಲ್ಲಿ ಕೈ ಕಟ್ಟು ಅವರು ಕಾನೂನು ಮಾತಾಡ್ತಾರಲ್ಲ, ತಪ್ಪು ಇವರಿಗೆ ಹೊಡಿತಾರಲ್ಲ, ಇದ್ರ ಎಕ್ಸ್ಪ್ರೆಸ್ ಅಂಗಡಿಯೇ ಬಿಟ್ಬಿಡ್ಬೇಕು. ಆ ರೈತ ಹೇಳ್ಕೋಬೇಕು, ಇದು ನನ್ನ ಜಮೀನತ್ತ ಅವನೇ ಪ್ರೂಫ್ ಮಾಡಬೇಕು. ಟ್ರಿಬ್ಯುನಲ್ದಲ್ಲಿ ಯಾವ ದಾಖಲೆ ಇಲ್ಲ. ಇವ್ರು ಹೇಳ್ತಾರಲ್ಲ, ಅದು ಅಲ್ಲಾಗ ಆಸ್ತಿ ಬಿಟ್ಟಿದ್ದು, ಅದು ನಮ್ಮದ ಆಸ್ತಿ ಅಂತ ಹೇಳಿ. ಏನ ತಾಮ್ರ ತಗಡದ ಏನಾರ ಅದಾವೇನ್ರಿ? ಎದ್ರ ಮ್ಯಾಗಾರ ಇಂಥ ಆಸ್ತಿ ಇಂಥ ದಿವಸ ವಕಫ್ಗೆ ಬಿಟ್ಟು ಕೊಟ್ಟಿನ ಏನ್ ದಾಖಲೆ ಇದೆ ನಿಮ್ಮಲ್ಲಿ? ನೀವು ಬೇಕಾದಂಗ ಮಾಡ್ಕೊಂಡ್ರಿ, ನಿಮಗ್ ಬೇಕಾದಂಗ ನೀವು ಚರ್ಚೆಗೆ ನಾನು ಸಿದ್ಧ. ಬನ್ನಿ ನನ್ನ ದಾಖಲೆ ಯಾರು ನಾನು ಮಂತ್ರಿ ಅವರ ಮಾತು ಮುಗಿಸ್ಲಿ. ಮತ್ತೆ ಸುಮ್ಮನೆ ಅಧ್ಯಕ್ಷರೇ, ಇವತ್ತು ಯಾವುದೋ ಫೇಕ್ ಒಂದು ನೋಟಿಸ್ ಕೊಟ್ಟು ರೈತರನ್ನ ಬೆದರಿಕೆ ಹಾಕುವಂಥದ್ದು, ಮಠ ಮಂದಿರಗಳನ್ನ ಇವತ್ತು ವಕಫ್ ಅಂತೇಳಿ ಆಸ್ತಿ ಸೇರಿಸುವಂಥದ್ದು, ಕರ್ನಾಟಕ ಸರ್ಕಾರದ ಆಸ್ತಿನೇ ಎಲ್ಲ, ನಾವು 1 ಇಂಚು ಸರ್ಕಾರದ ಆಸ್ತಿ ತಗೊಂಡಿಲ್ಲ ಅಂತಾರೆ. ಈ ದೇಶದಲ್ಲಿರುವಂತಹ ಪ್ರತಿ ಇಂಚು ಅದು ಭಾರತ ಸರ್ಕಾರದ್ದು, ಅದು ಕರ್ನಾಟಕ ಸರ್ಕಾರದ್ದು, ಅದು ನಮ್ಮ ದೇಶದ ನಾ ಈ ಸಂದರ್ಭದಾಗ ಹೇಳಕ್ ಬಯಸ್ತಾ ಇದ್ದೀನಿ ಬಂಧುಗಳೇ. ಅಧ್ಯಕ್ಷರೇ, ಇವತ್ತು ಬಹಳಷ್ಟು ಇಲ್ಲಿ ನೀವು ಇದನ್ನ ಅನುಭವ ಮಂಟಪ, ನಮ್ಮ ಬಸವಣ್ಣವ್ರ ಬಗ್ಗೆ, ಅಲ್ಲಿದಿಂದ ಅಲ್ಲಂ ಪ್ರಭುಗಳ ಬಗ್ಗೆ, 770 ಶರಣರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ವಿ. ಆ ಅನುಭವ ಮಂಟಪ ಎಲ್ಲಿದೆ ಅಧ್ಯಕ್ಷರೇ? ನೀವು ಒಂದು ಫೋಟೋ ಹಾಕಿದ್ರಿ, ಫೋಟೋ ಮ್ಯಾಗೆ ಒಂದು ದಿವಸ ಕತ್ತಿ ಹೊಡೆದ್ರಿ. ಆದ್ರೆ ಅನುಭವ ಮಂಟಪ ಒರಿಜಿನಲ್ ಎಲ್ಲಿತ್ತು? ಅದು ಇವತ್ತು ಯಾವ ಸ್ಥಿತಿ ಒಳಗಿದೆ? ಈಗ ಅದನ್ನು ವಕಫ್ ಆಗಿದೆ, ಪೀರ್ ಬಾಷಾ ದರ್ಗಾ ಆಗಿದೆ. ನೀವು ಇಲ್ಲೊಂದು ಫೋಟೋ ಹಾಕೋದ್ರಿಂದ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪ ಇವತ್ತು ಒಂದು ದರ್ಗಾ ಆಗಿ ಪರಿವರ್ತನೆ ಆಗಿದೆ. ಅಲ್ಲಿ ಗೋ ಹತ್ಯೆ ನಡೀತಾ ಇದೆ. ನಿಮಗೇನಾದ್ರೂ ನಿಜವಾಗಿ ಬಸವಣ್ಣವ್ರ ಬಗ್ಗೆ ನೀವು ಹೇಳಿದ್ರಲ್ಲ, ಬಸವಣ್ಣ ಬಗ್ಗೆ ನಾನು ತಪ್ಪು ಹೇಳಿದ್ರಲ್ಲ ಶಾಸಕರು, ಇಲ್ಲಿ ಸರ್ವಜ್ಞ ಒಂದು ಮಾತಾಡ್ತಾನೆ, ಹೇಳ್ಬೇಕಾಗ್ತದೆ, ಸ್ಪಷ್ಟೀಕರಣ ಕೊಡ್ಬೇಕಾಗ್ತದೆ. ಸರ್ವಜ್ಞ ಹೇಳ್ತಾನೆ ಅಧ್ಯಕ್ಷರೇ, ನೊಂದು ರಾಜ್ಯವನ ನಂದಿಯ ಹೆಸರಿನವ. ನಂದಿ ಅಂದ್ರೇನು? ಬಸವಣ್ಣ.
ನಂದಿಯ ಹೆಸರಿನವ ನೊಂದು ರಾಜ್ಯವನ್ನಾಳಿ ಬಂಧನ ಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ. ಏನಾಯ್ತು? ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಅವತ್ತಿನ ಮೇಲ್ವರ್ಗದ ಜನ ಅಂತರ್ಜಾತಿ ವಿವಾಹ ಮಾಡಿಸಿದ್ರಿಂದ ರೊಚ್ಚಿಗೆದ್ದು ಕ್ರಾಂತಿ ಆಯಿತು, ಕಲ್ಯಾಣ ಕ್ರಾಂತಿ. ಬಸವಣ್ಣವ್ರನ್ನ ಶರಣಾರ್ಥಿ ಏನು ನಾವು ಶರಣರಿದ್ರಲ್ಲ ಬೆನ್ನ ಹತ್ತಿ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಬಸವಣ್ಣವರು ಕೂಡಲ ಸಂಗಮಕ್ಕೆ ಬಂದರು. ಅಲ್ಲಿ ಏನಾಯ್ತು ಅನ್ನೋಂಥ ಘಟನೆಯನ್ನು ಸರ್ವಜ್ಞ ಹೇಳಿದ್ದಾನೆ. ಯಾವಾಗ ಅಂತರ್ಜಾತಿ ವಿವಾಹ ಮಾಡಿದ್ರು, ಜಾತಿಲಿರುವಂಥ ಅಸ್ಪೃಶ್ಯತೆಯನ್ನು ತೆಗಿಲಿಕ್ಕೆ ಬಸವಣ್ಣವರು ದೊಡ್ಡ ಒಂದು ಹೋರಾಟ ಏನಿತ್ತು. ಅವರು ಕೊನೆಗೆ ಒಬ್ಬ ದಲಿತ ವರನಿಗೆ ಬ್ರಾಹ್ಮಣರ ಕನ್ಯೆಯನ್ನು ಮಾಡಿದ್ದಕ್ಕೆ ಒಂದು ದೊಡ್ಡ ಕ್ರಾಂತಿ ಆಯಿತು. ಆ ಕ್ರಾಂತಿ ಹಿನ್ನೆಲೆಯಲ್ಲಿ ಬಿಜ್ಜಳ ದೊರೆ ಆ ಬಸವಣ್ಣವ್ರನ್ನ ಎಲ್ಲಿದ್ರೂ ಹುಡುಕಿ ಇದು ಮಾಡತ್ತೆ ಹೇಳಿದಾಗ ಬಸವಣ್ಣವರಿಗೆ ಮತ್ತೊಂದು ಆಪ್ಷನ್ ಇರಲಿಲ್ಲ. ಸತ್ಯ ಇದು ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಮನಿ ಮನಿ ಮಾತಾಗಿದೆ. ಅದನ್ನು ಬಿಟ್ಟು ನಾ ಏನು ಹೇಳಿಲ್ಲ ಅಧ್ಯಕ್ಷರೇ. ಬಸವಣ್ಣವರು ನನ್ನ ಹೆಸರೇ ಬಸವಣ್ಣ ಐತಿ. ನಮ್ಮ ಮನ್ಯಾಗ ಇಡೀ ಕುಟುಂಬದಾಗ ಒಬ್ಬರೇ ಬಸವಣ್ಣ ಬಸವನಗೌಡ ಇರ್ತಾರೆ. ಆಯ್ತು ಹೋಗುವ. ಅದಕ್ಕೆ ಇವತ್ತು ನಮ್ಮ ರಾಯರೆಡ್ಡಿ ಅವರು ಅವ್ರಿಗೆ ಅಭಿನಂದನೆ. ಯಾಕಂದ್ರೆ ಅವ್ರು ಹೇಳಿದ್ರು ವಕಫ್ ಅಮೆಂಡ್ಮೆಂಟ್ ಮಾಡ್ರಿ ಅಂತ ಹೇಳಿ. ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಗೀತಾ ವಕಫದೇ ಹೇಳಕತ್ತೀನಿ. ಜಾಯಿಂಟ್ ವಕಫ್ ಅಮೆಂಡ್ಮೆಂಟ್ ಮಾಡುವುದ್ರ ಸಲುವಾಗಿ ಬಸವನಗೌಡ್ರೆ ನನ್ನ ಹೆಸರು ಬಸವರಾಜೆ. ಹಾ, ನೀವು ಪಕ್ಕ ಬಸವಣ್ಣ ಇರ್ಕೊಳ್ರಿ. ಲೋಕಸಭೆಯಲ್ಲಿ ಏನು ಅಮೆಂಡ್ಮೆಂಟ್ ಬಿಲ್ ಇವತ್ತು ತಂದಾರಲ್ಲ, ಅದು ತಂದ ಉದ್ದೇಶ ಈ ವಕಫದಲ್ಲಿ ಏನೇನು ತಿದ್ದುಪಡಿ ಆಗಬೇಕು. ಯಾರ್ದೋ ಆಸ್ತಿ ಟ್ರಿಬ್ಯುನಲ್ ಮುಂದೆ ಹೋದರೆ ರೈತನಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಪಸ್ ಮತ್ತೆ ತಹಸೀಲ್ದಾರು ಎಸಿ ಸರ್ಕಾರ ಏನ್ ಮಾಡ್ಬೇಕು ಹೇಳಿ. ಕರ್ನಾಟಕ ಹೈಕೋರ್ಟ್ ಜಮೀರ್ ಅವರೇ ಅವರೇ ಮಾಡ್ಲಕತ್ತಾರೆ. ಜಮೀರ್ ನಿಮ್ದೆಲ್ಲ ನಾವು ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಜಮೀರ್ ಫಿನಿಶ್ ಅವ್ರು ಮಾತಾಡಿ ಮುಗಿಸ್ಲಿ. ನಿಮಗೆ ಆಟ ಕೈ ಇತ್ತಂದ್ರೆ ಸರ್ಕಾರ ಎಲ್ಲ ಕೂಡಿ ನಾವು ರೆಸಲ್ಯೂಷನ್ ಮಾಡೋಣ. ನಾಳೆ ಸೋಮವಾರ ಆಯ್ತು. ಕೇಂದ್ರ ಸರ್ಕಾರ ತರುವಂತ ತಿದ್ದುಪಡಿಗೆ ಸರ್ವಾನುಮತದಿಂದ ಹೀಗೆ ಮಾಡೋಣ. ಬೇಕಾದ್ರೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ರೆ ಆಯ್ತು. ನಮ್ದು ಅಧ್ಯಕ್ಷರೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಿದ್ರು ಬಿಜಾಪುರಕ್ಕೆ. ಅಧ್ಯಕ್ಷ ಜಗದಂಬಿಕಪ್ಪ, ಸರ್ಕಾರದ ಯಾವುದೇ ವ್ಯಕ್ತಿ ಇಲ್ಲ, ನಾವು ಹೆಲಿಕಾಪ್ಟರ್ ಮಾಡಿದ್ವಿ, ನಾವು ಇದು ಮಾಡಿ ವ್ಯವಸ್ಥೆ ಮಾಡಿದ್ವಿ, ನಾಳೆ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಆಗಬಾರ್ದತ್ತೆ. ಇಲ್ಲೆಲ್ಲ ನಾವು ಮಾಡಿದಂಥ ಡಾಕ್ಯುಮೆಂಟ್ಸ್ಗಳು ಸುಮಾರು 2,500 ಪೇಜಿನ ಡಾಕ್ಯುಮೆಂಟ್ಸನ್ನು ಜಗದಂಬಿಕಾ ಪಾಲ್ ಅವರು ದಿಲ್ಲಿಗೆ ಹೋಗಿ ಆ ಕಮಿಟಿಗೆ ಕೊಟ್ಟು ಸುಮಾರು 2 ಗಂಟೆ ಅಲ್ಲಿನ ಆಫೀಸರ್ಸ್, ಜಾಯಿಂಟ್ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ ಜೊತೆಗೆ ಅವ್ರು ಹೇಳಿದ್ರು ಇಷ್ಟು ವಕಫ್ ಆ್ಯಕ್ಟ್ದು ಒಂದು ಭಯಾನಕ ಇದೆ ಅನ್ನೋ ಅಂತ ನಮಗೂ ಮಾಹಿತಿ ಇರಲಿಲ್ಲ. ಭಾಳ ಒಳ್ಳೆಯದು ಮಾಡಿದ್ರಿ ಅಂತ ಹೇಳಿ. ಅಂದರೆ ಅಧ್ಯಕ್ಷರೇ, ಇದ್ರೊಳಗೆ ನಾವು ಯಾರೂ ನಾ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ದೊಡ್ಡ ಕರಾಳ ಶಾಸನ ಇದೆ. ಇದನ್ನೇನಾದರೂ ಹೇಳ್ತಾರೆ. ಇವತ್ತು ನಮ್ಮ ಬಗ್ಗೆ ಮಾತಾಡಿದ್ರು ನಮ್ಮ ಇವರು, ಇಲ್ಲ ಇವ್ರು ಹಿಂಗೆ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ ಅಂತೇಳಿ. ಮೊನ್ನೆ ಭಾರತೀನಗರದಲ್ಲಿ ಒಂದು ಸಭೆ ಆಯ್ತಾರೆ ಅಧ್ಯಕ್ಷರೇ. ಏನು ಧಮಕಿ ಕೊಟ್ಟರು? ನಿಮ್ಮನ್ನ ಸಂಸದ ಪಾರ್ಲಿಮೆಂಟು ಅಸೆಂಬ್ಲಿ ನಿಮ್ದು ಇರ್ಬೋದು, ಸಡಕ್ ಹಮಾರಾ ಹೇ, ಮುಗಿಸಿ ನಿಮ್ದು ಹೊರಗೆ ಬಿಡುದಿಲ್ಲ ಅಂತ ಹೇಳಿದ್ರು. ಯಾಕೆ ಮಾತಾಡಿದಾಗ ನಾವೇನ್ ಮಾತಾಡಿದ್ವಿ? ಯಾಕೆ ಹೇಳಿದ್ರು ನಾವು 5 ಲಕ್ಷ ಜನರು ಸೇರಿಸಿ ಇದನ್ನ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ಈ ರೀತಿ ಭಾರತದಲ್ಲಿ ನಮ್ಮ ಜಗದಂಬಿಕಾ ಪಾಲ್ ಹೇಳಿದ ಅಧ್ಯಕ್ಷರೇ, ಇವತ್ತು ಪಾರ್ಲಿಮೆಂಟ್ ಏನು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಇದೆಯಲ್ಲ, ಅಲ್ಲಿ ಈಗ ಎಷ್ಟು ಜನ ಕ್ಲೇಮ್ ಮಾಡ್ತಾ ಇದ್ದಾರೆ? ಕಾನೂನು ಮಂತ್ರಿ ಹೇಳಿದ್ದು ಪಾರ್ಲಿಮೆಂಟ್ನಲ್ಲಿ 9.5 ಲಕ್ಷ. ಇವತ್ತು ಆಯಾ ಸಂಘಟನೆಗಳು ಬಂದು ಕ್ಲೇಮ್ ಮಾಡ್ತಾ ಇರೋದು ಯಾಕಂದ್ರೆ 39 ಲಕ್ಷ ಎಕರೆ ಭಾರತದಲ್ಲಿ ಕ್ಲೇಮ್ ಮಾಡ್ತಾ ಇದೆ. ಅಂದ್ರೆ ಇದು ಎಷ್ಟು ಭಯಾನಕವಾದಂತ ಕಾನೂನು ಇದೆ. ಇದರಿಂದ ನಮ್ಮ ದೇಶ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಠ ಮಂದಿರಗಳು ಸುರಕ್ಷಿತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ದಲಿತ ಜನಾಂಗ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಮಠ ಮಂದಿರಗಳು ಸುರಕ್ಷಿತವಾಗಿ ಸಾಧ್ಯ ಇಲ್ಲ, ಮುಸ್ಲಿಂ ರೈತರು ಸಹ ಸುರಕ್ಷಿತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವೊಂದು ಜನ ಜಮೀರ್ ಅಹಮದ್ ಖಾನ್ ಅವರು ಒಪ್ಕೊಂಡಾರ, 90% ಮುಸ್ಲಿಂ ಲೀಡರ್ಗಳೇ ಇದರ ಲಾಭ ಹೊಡಿತಾ ಇದ್ದಾರೆ. ಹಂಗಾದ್ರೆ 10% ಯಾರ್ಯಾರು ಅದಾರ? ಅವ್ರು 10% ಹಿಂದೂಗಳು ಇರಬೇಕಲ್ಲ. ಅವ್ರು ಯಾವ ಅನ್ನುವಂಥ ಮುಖವಾಡ ನೀವು ಬೀಜ ಹೊರಗೆ ತೆಗಿಬೇಕಲ್ಲ. ನಿಮ್ಮ ಮುಸ್ಲಿಂ ಜನಾಂಗದವ್ರಿಗೆ ಹೇಳ್ಬೇಕಲ್ಲ, ಇದು ನಮಗೇನು ಲಾಭ ಆಗಿಲ್ಲ.
ಇದು ಕೇವಲ ಪಟ್ಟಭದ್ರ ಹಿತಾಸಕ್ತಿಗಳು ಇದರ ಲಾಭ ತಗೋತಾ ಇದ್ದಾರೆ. ಇದನ್ನೇ ಅದೇ ಯಾರು ಅವರು ಅನ್ವರ್ ಮಾನಪಾಡಿ ವರದಿ ಕೊಟ್ಟರು ಅಧ್ಯಕ್ಷರೇ. 27,000 ಎಕರೆ ಈ ರೀತಿ ಅಕ್ರಮ ಆಗಿದೆ ಅಂತೇಳಿ 2,70,000 ಕೋಟಿ ರೂಪಾಯಿ ಆಸ್ತಿ ಇವತ್ತು ದುರುಪಯೋಗ ಆಗಿದೆ ಅಂತ. ಅದಕ್ಕೆ ನಾನು ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ನೋಟಿಸ್ ಕೊಡಲಾರದೆ ಇರುವಂತ ಈ ನೋಟಿಸ್ ಕೊಟ್ಟಿದ್ದು ಇಂಥ ವಾಪಸ್ ತಗೊಂಡಿಲ್ಲ ಮುಖ್ಯಮಂತ್ರಿಗಳೇ. ನಾವು ನೋಟಿಸ್ ವಾಪಸ್ ತಗೊಂಡಿವತ್ತು ಅವ್ರಿಗೆ ತಿಳಿಸಲ್ಲ. ಪಾಪ ಎಲ್ಲ ರೈತರಲ್ಲಿ, ಮಠಾಧೀಶರಲ್ಲಿ, ಗುಡಿಗುಂಡರಲ್ಲಿ ಒಂದು ಭಯ ಕಾಡ್ತಾ ಇದೆ. ತಾವು ಮುಖ್ಯಮಂತ್ರಿಗಳೇನು ಆದೇಶ ಮಾಡಿದ್ದೀವಿ, ಎಲ್ಲ ಜಿಲ್ಲೆದು ನೀವು ರಿವ್ಯೂ ಮೀಟಿಂಗ್ ಮಾಡಿ ಎಷ್ಟು ನೋಟಿಸ್ ಕೊಟ್ಟಿದ್ರಿ, ಎಷ್ಟು ವಾಪಸ್ ತಗೊಂಡ್ರಿ. ವಿದೌಟ್ ನೋಟಿಸ್ ಇವತ್ತು L1 ನಂಬರ್ ಇದು ಕಾಲಮ್ ನಂಬರ್ L1ದಾಗ ಸೇರಿಸ್ಬಿಟ್ಟಿದ್ದಾರೆ. ಅದಕ್ಕೆ ದಯವಿಟ್ಟು ಇದನ್ನ ಯಾವುದೋ ಒಂದು ಜನಾಂಗದ ವಿರುದ್ಧ ನಾವು ಮಾಡ್ತಾ ಇಲ್ಲ, ಇಡೀ ದೇಶದ ಹಿತದೃಷ್ಟಿಯಿಂದ ಮಾಡ್ಲಕತ್ತೀವಿ. ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಬಹಳ ದೊಡ್ಡ ವಿವರವಾಗಿ ಇಡೀ ರಾಜ್ಯದ ಬೀದರ್ನಿಂದ ಹಿಡಿದು ಚಾಮರಾಜನಗರವಾಗಿನ ಸ್ಥಿತಿ ಹೇಳಿದ್ದಾರೆ. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ, ಇದು ಯಾವುದೋ ಪ್ರತಿಷ್ಠೆಗೆ ಬೀಳ್ಬೇಡ್ರಿ. ಯಾವ ಬಸವರಾಜರ ಹೇಳ್ಯಾರಲ್ಲ, ಇದು ಅಮೆಂಡ್ಮೆಂಟ್ ಮಾಡಲಿಕ್ಕೆ ನಮ್ದು ಸ್ವಾಗತ ಮಾಡ್ತೀವಿ ಏನು ಹೇಳ್ಯಾರಲ್ಲ, ಅದನ್ನೇ ಅಸೆಂಬ್ಲಿಯಲ್ಲಿ ನಾವು ಪಾಸ್ ಮಾಡಿ ಕಳಿಸೋಣ. ಅದೇ ರೀತಿ ನಾವು ಬಸವ ಕಲ್ಯಾಣದಲ್ಲಿ ಏನು ಜಗತ್ತಿನ ಏನು ನಮ್ಮ ಅನುಭವ ಮಂಟಪ ಇತ್ತು, ಅದನ್ನ ಮತ್ತೊಮ್ಮೆ ಅನುಭವ ಮಂಟಪ ಅಲ್ಲಿ ನಿರ್ಮಾಣ ಮಾಡಿ ನಿಜವಾಗಿ ನಿಮ್ಮ ಬಸವಣ್ಣವ್ರ ಬಗ್ಗೆ, ನಿಜವಾಗಿ ಅನುಭವ ಮಂಟಪದ ಬಗ್ಗೆ ನಿಮ್ಗೆ ಕಳಕಳಿದ್ರೆ, ನಿಮ್ಮದೇನಾದ್ರೂ ಧೈರ್ಯ ಇದ್ರೆ ದಯವಿಟ್ಟು ನಮ್ಮ ಬಸವಣ್ಣವರ ಅನುಭವ ಮಂಟಪವನ್ನು ನಮ್ಮ ಜನಾಂಗಕ್ಕೆ ಬಿಟ್ಟು ಕೊಡ್ಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ ಅಧ್ಯಕ್ಷ. ಕೊಡ್ತಾನೆ ಈಗ ಎಲ್ಲರಿಗೂ ಕೊಡುವ, ಯಾಕೆ ಗಡಿಬಿಡಿ ಮಾಡ್ತೀನಿ? ಎಲ್ಲ ಕಾಯ್ತು ಕೂತ್ಕೊಳ್ಳಿ, ಎಲ್ಲರಿಗೂ ಕೊಡುವ. ಈಗಾಗಲೇ ಬಾಲಸೇನ ತಾವೆಲ್ಲ ಮಾತಾಡಿದಿರಿ, ಇನ್ನು ಕೂಡ ಕೆಲವರು ಕೂಡ ಮಾತಾಡ್ಲಿಕ್ಕಿದೆ, ಈ ಕಡೆ ಕೂಡ ಮಾತಾಡ್ಲಿಕ್ಕಿದ್ದಾರೆ, ಈ ಕಡೆ ಮಾತಾಡ್ಲಿಕ್ಕಿದೆ. ನಿಮ್ಗೆಲ್ಲರೂ ಕೂಡ ಮಾಹಿತಿ ಇದೆ ಅಂತೆಲ್ಲ ಕೂಡ ಗೊತ್ತಿದೆ ನನಗೆ. ಅದೇ ದಯವಿಟ್ಟು ತಾವೆಲ್ಲ ಸಹಕರಿಸಿ. ಈಗ ಸರ್ಕಾರ ಉತ್ತರ ಕೊಡ್ತದೆ, ಮೈರೇಗೌಡ ಉತ್ತರ ಕೊಡಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಇತ್ತೀಚಿನ ದಿನಗಳಲ್ಲಿ ಈ ವಕ್ಫ್ ಬಗ್ಗೆ ದಯಮಾಡಿ ಬಹಳ ಚರ್ಚೆ ಇವತ್ತು ನಡೀತಾ ಇರುವ ಚರ್ಚೆಗಳಲ್ಲಿ ಕಂದಾಯ ಅಲ್ಪಸಂಖ್ಯಾತರ ಸತ್ಯದಿಂದ ಚರ್ಚೆ ಮಾಡಬೇಕು. ಕೆಲವೆಲ್ಲ ಸುಳ್ಳು ಉತ್ತರ ಕೂಡ ಸಾಧನೆಯಲ್ಲಿ ಚರ್ಚೆ. ಅಧ್ಯಕ್ಷರೇ, ಸೋಮವಾರ ಉತ್ತರ ಮೂಲಭೂತ ನಾವು ತಿಳಿದುಕೊಳ್ಬೇಕಾಗಿ ಸೋಮವಾರ ಉತ್ತರ ಕೊಡ್ಲಿ. ನಾವೇ ಹೇಳ್ತಾ ಇದ್ದೀವಿ ಸೋಮವಾರ ಉತ್ತರ ಕೊಡ್ಲಿ. ಅಧ್ಯಕ್ಷರೇ, ಅವಕಾಶ ಕೊಡ್ರಿ ಅಧ್ಯಕ್ಷ, ದಯವಿಟ್ಟು ಸೋಮವಾರ ಉತ್ತರ ಕೊಡ್ಲಿ. ಅಧ್ಯಕ್ಷರೇ, ನಮ್ಮವ್ರು ಒಂದ್ 3 ಜನ ಮಾತಾಡ್ತಾರೆ, 3 ಜನಕ್ಕೆ ಅವಕಾಶ ಕೊಡಿ, 5-5 ನಿಮಿಷ. ಅದಾದ್ಮೇಲೆ ಸೋಮವಾರ ಮಾತಾಡ್ಲಿ. ಅನ್ಯಾಯ ಆಗಿದ್ರ ಬಗ್ಗೆ ಇಲ್ಲಿ ಇಟ್ಕೊಂಡಿದ್ದೀರಿ ಅಧ್ಯಕ್ಷ, ದಯಮಾಡಿ ಅಧ್ಯಕ್ಷ. ಅಲ್ಲ, ಇಲ್ಲೊಂದ್ ಸ್ವಲ್ಪ ಮಾತಾಡ್ತಾರೆ, ಸೋಮವಾರ ಉತ್ತರ ಕೊಡ್ಲಿ. ಈಗ ಆಯ್ತು, ಇಲ್ಲಿಂದ ಒಬ್ರಿಗೆ ಕೊಡುವ. ಅಲ್ಲ, ಇಲ್ಲ 3 ಜನ ಇದ್ದಾರೆ. ಕ್ಯಾಬಿನೆಟ್ ಇದೆ ಅಧ್ಯಕ್ಷ. ಅವ್ರು 2 ಜನ ಮಾತಾಡೋದು. ಸೋಮವಾರ ಮಾತಾಡೋಣ. ಈಗ ಒಬ್ಬರೇ ತಾವು ಸಭಾಧ್ಯಕ್ಷರೇ, 1 ಅವರ್ ಮುಖ್ಯಮಂತ್ರಿಗಳು 9 ಗಂಟೆಗೆ ಕರೀಲಿ, 1 ಅವರ್ ಮಾತಾಡ್ಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿ ಈ ಕಡೆ ಕೊಡ್ಬೇಕೀಗ. 6:30ಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಮಂತ್ರಿಗಳು ಉತ್ತರ ಕೊಟ್ಟರೆ ಅವರು ಕೊಡಬೇಕು, ಜಮೀರ್ ಅಹಮದ್ ಕೂಡ ಕೊಡಬೇಕು, ನಾನು ಸ್ವಲ್ಪ ಇಂಟರ್ವ್ಯೂನ್ ಆಗಿ ಮಾತಾಡಬೇಕು. ಇಟ್ ಟೇಕ್ಸ್ ಟೈಮ್ ಅಂತ ಅನ್ಸುತ್ತೆ. ಇವತ್ತು ಉತ್ತರ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಅವರು 1-2 ಒಬ್ರು ಮಾತಾಡ್ಲಿ. ಅವರು ಬರೀ 3 ನಮ್ಮ
ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತಾಡಬೇಕು ಅಂತ ಇದ್ದಾರೆ, ಶಿವಲಿಂಗೇಗೌಡ ಮಾತಾಡಬೇಕು ಅಂತ ಇದ್ದಾರೆ. ಇವರೆಲ್ಲ ಮಾತಾಡಿ ನಾವು 6:30 ಅಂತಂದ್ರೆ 7 ಗಂಟೆಗಾರು ಕೂಡ ಕ್ಯಾಬಿನೆಟ್ ಮೀಟಿಂಗ್ ಶುರು ಮಾಡಲೇಬೇಕು. ಓಕೆ. ಸೊ ಅದಕ್ಕೆ ಇವತ್ತು ಸೋಮವಾರ ಉತ್ತರ ಕೊಡ್ತೀವಿ. ಪ್ರಿಯಾಂಕ್, ಮಾನ್ಯ ಅಧ್ಯಕ್ಷರೇ, ನಾನು ಕೌನ್ಸಿಲ್ನಲ್ಲಿ ಮೊನ್ನೆ ಇದ್ದಾಗ ಕೂಡ ಈ ವಕ್ಫ್ ಬಗ್ಗೆ ಚರ್ಚೆ ನಾನು 8-10 ನಿಮಿಷಕ್ಕಿಂತ ಜಾಸ್ತಿ ತಗೊಳಲ್ಲ ಅಧ್ಯಕ್ಷರೇ. ಯಾವ ವಿಚಾರಗಳನ್ನ ಇವ್ರು ಮಾತಾಡಿಲ್ಲ ಅಷ್ಟೇ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಕೌನ್ಸಿಲ್ನಲ್ಲಿ ಕೂಡ ರಿಪ್ಲೈ ಅಂತ ಬೇಡ, ನೀವು ಜಸ್ಟ್ ಮಂತ್ರಿಗಳು ಉತ್ತರ ಕೊಡ್ಬೇಕು, ನೀವೇ ಕ್ಲೈಮ್ ಮಾಡಿಲ್ಲ. ನಾವು ಕೆಲವು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀವಿ. ನನಗೆ ಸ್ವಲ್ಪ ಗೊಂದಲ ಆಗ್ಬಿಡಿದೆ ನಿಮ್ ತತ್ವ ಸಿದ್ಧಾಂತದಲ್ಲಿ, ಅದಕ್ಕೆ. ಎಲ್ಲಿಗೆ ಹೋಗ್ತಾ ಎಲ್ಲ ಕೂತ್ಕೊಳ್ಳಿ. ಅಶ್ವಥ್ ನಾರಾಯಣ್, ಅಶ್ವಥ್ ಕೂತ್ಕೊಳ್ಳಿ. ಎಲ್ಲಿಗೆ ಹೋಗುದು? ಈಗ ಮಾತಾಡ್ಬೇಕಂತ ಹೇಳಿದ್ರೆ ಚರ್ಚೆ ಮಾಡ್ಬೇಕಂತ. ಕೌನ್ಸಿಲ್ನಲ್ಲಾಗ್ಲಿ ಅಸೆಂಬ್ಲಿನಲ್ಲಾಗ್ಲಿ ಅಧ್ಯಕ್ಷರೇ, ನಮ್ಮ ಬಿಜೆಪಿ ಸದಸ್ಯರು ಪದೇ ಪದೇ ತಪ್ಪು ಮಾಹಿತಿಯನ್ನ ಇಲ್ಲಿ ಸದನಕ್ಕೆ ಕೊಡ್ತಾ ಇದ್ರೆ, ಪಬ್ಲಿಕ್ ನಲ್ಲೂ ಹೇಳ್ತಾ ಇದ್ದಾರೆ. ಅದೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ಅದಕ್ಕೆ ಕಂದಾಯ ಸಚಿವರು ಮತ್ತೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಕೊಡ್ತಾರೆ. ಅದಕ್ಕೆ ನನಗೇನಂದ್ರೆ, ಬಿಜೆಪಿಯವರಿಗೆ ಇವತ್ತು ವಕ್ಫ್ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ಸ್ ಯಾಕಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಉದಾಹರಣೆಗೆ ಮೊದಲನೇದಾಗಿ, ಇದು ನನ್ನ ದಾಖಲೆ ಅಲ್ಲ ಅಧ್ಯಕ್ಷರೇ. ಈ ದಾಖಲೆನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವಿ ವಿಲ್ ಎಂಪವರ್ ವಕ್ಫ್ ಬೋರ್ಡ್ಸ್ ಇನ್ ಕನ್ಸಲ್ಟೇಷನ್ ವಿತ್ ರಿಲಿಜಿಯಸ್ ಹೆಡ್ಸ್, ಟೇಕಿಂಗ್ ಸ್ಟೆಪ್ಸ್ ಟು ರಿಮೂವ್ encroachments from unauthorized occupation of waqf properties. We will curate their rich heritage and culture, maintenance and restoration of heritage sites, digitization of archives, preservation and promotion of Urdu. ಇದು ಯಾರು ಹೇಳಿದ್ದು? ಇದು ಬಿಜೆಪಿ ಅವರ ಮ್ಯಾನಿಫೆಸ್ಟೋನಲ್ಲಿ ಇದೆ, ಪೇಜ್ ನಂಬರ್ 17, ಇನ್ ಕೇಸ್ ಯು ಹ್ಯಾವ್ ನಾಟ್ ರೆಡ್. ಅವರು ಹೇಳ್ದಂಗೆ ಅವ್ರು ಕೊಟ್ಟ ಮಾತನ್ನ ಉಳಿಸ್ಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ರ ಅಂತ ನನ್ನ ಭಾವನೆ. ಯಾಕಂದ್ರೆ ಶೋಭಾ ಕರಂದ್ಲಾಜೆ ಅವರು ಇವಾಗ ಮಂತ್ರಿಗಳಿದ್ದಾರೆ, ಸಂಸದರಿದ್ದಾಗ ಹಿಂದಿನ ಬಾರಿ ಕೇಂದ್ರ ಸರ್ಕಾರಕ್ಕೆ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಏನಪ್ಪ ಅಂದ್ರೆ, ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಕೇಳ್ತಾರೆ, ವೆದರ್ ದ ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ ಅ ಪ್ರೋಗ್ರಾಮ್ ಫಾರ್ 100% geotagging and digitization of waqf properties across the country. If so, the details thereof. Waqf property ಸಂರಕ್ಷಣೆಗೆ ನೀವು 100% ಡಿಜಿಟೈಸೇಷನ್ GIS ಮುಖಾಂತರ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಒಂದು ಪ್ರಶ್ನೆ ಹಾಕ್ತಾರೆ. ಬಹಳಷ್ಟು ಪ್ರಶ್ನೆ ಇದೆ ಅಧ್ಯಕ್ಷರೇ. ಆಮೇಲೆ ಇನ್ನೊಂದೇನು ಕೇಳ್ತಾರೆ ಅಂದ್ರೆ, ವೆದರ್ ದ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ is providing financial help to state waqf boards for digitization of waqf records. If so, the details and so forth, so on and so forth. 5-6 ಪ್ರಶ್ನೆಗಳು ಕೇಳಿದೆ. ಇದಕ್ಕೆ ಸರ್ಕಾರ ಉತ್ತರ ಏನಿದೆ ಅಂದ್ರೆ, ಶೋಭಾ ಕರಂದ್ಲಾಜೆ ಅವರಿಗೆ, ಎಸ್, ದ ವರ್ಕ್ ಆಫ್ GIS ಮ್ಯಾಪಿಂಗ್ ಆಫ್ ವಕ್ಫ್ ಪ್ರಾಪರ್ಟೀಸ್ ಬೈ ಸ್ಟೇಟ್ ವಕ್ಫ್ ಬೋರ್ಡ್ಸ್ and IIT Roorkee and AMU Aligarh is being carried out effectively and progressively in various states with a goal to digitize 100% of waqf properties. The GIS mapping of waqf properties would help in identification and removal of encroachment from these properties. In respect of digitization of waqf properties, in the last 5 years, major work has been completed on war-footing manner, 85% so far, and state waqf boards have been directed to complete the remaining work on top priority. ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ಸವಿಸ್ತಾರವಾಗಿ ಉತ್ತರ ಕೊಟ್ಟು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ನೀಡುತ್ತಾರೆ. ಎಷ್ಟು? 28 ಸ್ಟೇಟ್ ವಕ್ಫ್ ಬೋರ್ಡ್ಗೆ ಸುಮಾರು 12 ಕೋಟಿ ರೂಪಾಯಿ, 335 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ವಕ್ಫ್ ಆಸ್ತಿಗಳನ್ನ GIS ಮ್ಯಾಪಿಂಗ್ ಆಗಬೇಕು, ಡಿಜಿಟೈಸೇಷನ್ ಆಗಬೇಕು, ಟ್ಯಾಗಿಂಗ್ ಆಗಬೇಕು, ಸಂರಕ್ಷಣೆಗೋಸ್ಕರ ಕೇಂದ್ರ ಸರ್ಕಾರ ಮಾಡಿರೋದು. ಇದನ್ನ ನಾನು ಒಪ್ತೀನಿ, ಇದನ್ನ ನಾನು ಮೆಚ್ತೀನಿ. ಯಾಕಂದ್ರೆ ಅವ್ರ ಪ್ರಣಾಳಿಕೆನಲ್ಲಿ ಹೇಳಿದ್ದಾರೆ, ವಕ್ಫ್ ಆಸ್ತಿನ ಉಳಿಸ್ತೀವಿ, ಬೆಳೆಸ್ತೀವಿ ಅಂತ. ಅದ್ರ ತಕ್ಕಂಗೆ GIS ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ನಮ್ಮ ರಿಜ್ವಾನ್ ಅರ್ಷದ್ ಅವರು ಮಾತನಾಡೋ ಸಂದರ್ಭದಲ್ಲಿ ಒಂದು ಬಹಳ ಪ್ರಮುಖವಾದಂತ ಅಂಶವನ್ನ ಹೇಳಿದ್ರು. ನಮ್ಮ ಆಪೋಸಿಷನ್ ನಲ್ಲಿರುವಂತಹ ಸ್ನೇಹಿತರು ಯಾರು ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಯಾಕಂದ್ರೆ ಇದು ಇಟ್ಸ್ ಅ ವೆರಿ
ಈಸಿ ಥಿಂಗ್ ಟು ಕಾರ್ನರ್ ಕಾಂಗ್ರೆಸ್ ಇದರಲ್ಲಿ. ಅನ್ವರ್ ಮಾನ್ಪಡಿ ರಿಪೋರ್ಟ್ ಅಂತ ಹೇಳಿದ್ರು. ಅನ್ವರ್ ಮಾನ್ಪಡಿ ಯಾರು? ಶ್ರೀ ಅನ್ವರ್ ಮಾನ್ಪಡಿ ಅವರು ಬಿಜೆಪಿಯಿಂದ ಆಯ್ಕೆ ಆದಂತ ರಾಜ್ಯ ಅಲ್ಪಸಂಖ್ಯಾತ ಆಯೋಗ ಮಾಜಿ ಅಧ್ಯಕ್ಷರು, ಅಪಾಯಿಂಟೆಡ್ ಬೈ ಬಿಜೆಪಿ ಪಾರ್ಟಿ. ಮತ್ತೆ ಬಿಜೆಪಿಯ ವಕ್ತಾರರು. ಬಿಜೆಪಿ ಪಕ್ಷದಲ್ಲಿ ಮೋದಿ ಅವರ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಆ ಜೆಂಡವನ್ನ ಇಟ್ಕೊಂಡು ಇಡೀ ರಾಷ್ಟ್ರದಲ್ಲಿ ಓಡಾಡುವಂತ ವ್ಯಕ್ತಿ ಬಿಜೆಪಿಯವರು, ಕಾಂಗ್ರೆಸ್ನವರಲ್ಲ. ಅವರು ಒಂದು ವಕ್ಫ್ ಸ್ಕ್ಯಾಮ್ ಎಕ್ಸ್ಪೋಸ್ ಮಾಡಿದ್ರು. ವಕ್ಫ್ ಸ್ಕ್ಯಾಮ್ ಏನಂತ ಹೇಳ್ತಾರೆ, ಅದರಲ್ಲಿ 4 ಲಕ್ಷ ಕೋಟಿ ರೂಪಾಯಿ ಸ್ಕ್ಯಾಮ್ ಆಗಿದೆ. ಅದರಲ್ಲಿ ಕಾಂಗ್ರೆಸ್ ಲೀಡರ್ಸ್, ಜೆಡಿಎಸ್ ಲೀಡರ್ಸ್ ಎಲ್ಲರೂ ಕೂಡ ವಕ್ಫ್ ಆಸ್ತಿಯನ್ನ ಕಬಳಿಸಿದ್ದಾರೆ. 4 ಲಕ್ಷ ಕೋಟಿ ಸರ್, 4 ಲಕ್ಷ ಕೋಟಿ. ಸರ್ ಎಷ್ಟು ಸರ್? ತೊಂದರೆ ಇಲ್ಲ, ಇಲ್ಲ 4 ಲಕ್ಷ ಆಗಿದೆ ಅಂತ ಸರ್. ಈಗ ನಾ ಹೇಳ್ತೀನಿ, ಕಂಟಿನ್ಯೂ ಮಾಡಿ. ಆಮೇಲೆ ಅಲ್ಲೇ ಅದೇ ಹೇಳೋದು ನಮ್ಮ ಪಾಲೇ, ಅದಕ್ಕೆ ಹೇಳ್ತಾ ಇರೋದಲ್ಲ ನಮಗೂ ಸಿಕ್ಕಾಕ್ಸ್ರಿ ಅಂತ. ನನ್ ಕೇಳೋದ್ ಬಿಟ್ಟು ಬಿಜೆಪಿ ಕಚೇರಿನಲ್ಲಿ ಕೇಳ್ಬೋದಾಗಿತ್ತಲ್ಲ, ಇಲ್ಲಿಗೆ ಯಾಕೆ ಬಂದಿರಿ? ಈಗ ಅವ್ರೇನ್ ಹೇಳ್ತಾರೆ ಅಧ್ಯಕ್ಷರೇ, ಜೂನ್ 27, 2022 ಒಂದು ಪ್ರೆಸ್ ಹೇಳಿಕೆ ಕೊಡ್ತಾರೆ. ಅದರಲ್ಲಿ ಏನಂತ ಅಂದ್ರೆ, ಮೈನಾರಿಟೀಸ್ ಆರ್ ಬೀಯಿಂಗ್ ಹರಾಸ್ಡ್. Karnataka BJP spokesman Anwar Manpadi scathing attack on own government. In a letter to Karnataka Chief Minister Basavaraj Bommai and Home Minister Arga Gnanendra, Anwar questioned the government's failure to protect Waqf properties while pointing out that the minorities were being harassed in various ways. ಮುಂದುವರ್ತಾ ಅವ್ರು ಏನ್ ಹೇಳ್ತಾರೆ, ಇದನ್ನ ತಮ್ಮ ಪಾಯಿಂಟಿಗೆ ಬರ್ತದೆ ಸರ್. ಅವ್ರು ಹೇಳೋದು, ಯು ಅಂಡ್ ಗವರ್ಮೆಂಟ್ have totally, you andre avagin mukhyamantриಗಳು, you and government have totally failed in protecting Waqf properties to the tune of 4 lakh crores. The Waqf scam report of mine on date of submission was to the tune of 2.3 lakh crores, he wrote in the letter. Anwar said that the said government had failed to address the issues of minorities on all fronts and thus failed Prime Minister Modi's concept of Sabka Saath, Sabka Vikas. ಮುಂದುವರ್ತಾ ಹೇಳ್ತಾರೆ ಅಧ್ಯಕ್ಷರೇ, the Jagdish Shettar cabinet approved my report. It was not tabled in the assembly. Also no action was taken. When B.S. Yediyurappa was the CM, he just showed lip sympathy instead of taking action. He also attacked both Jolle and Law and Parliamentary Affairs Minister J.C. Madhuswamy, accusing them of electing Maulvi Shafi Sadi as the chairman of Waqf board despite the latter facing corruption charges. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅಧ್ಯಕ್ಷರೇ, ಈ ರಿಪೋರ್ಟ್ ಇರಬಹುದು ಅಥವಾ ಇದನ್ನ ಯಾಕೆ ಟೇಬಲ್ ಮಾಡಿಲ್ಲ ಅಂತ ಗೊತ್ತಾಗ್ತದೆ. ನಾನು ಮತ್ತೆ ಸ್ವಲ್ಪ ರಿಸರ್ಚ್ ಮಾಡಿದೆ ಅಧ್ಯಕ್ಷರೇ, ಈಗ ಬಹಳ ಇಂಟ್ರೆಸ್ಟಿಂಗ್ ಆಗ್ತದೆ ಇದು. ಅದೇ ಸರ್, ಅವರು ಅದನ್ನು ಹೇಳಿದ್ದಾರೆ, ಅವರು ಟೇಬಲ್ ಮಾಡಿದ್ದಾರೆ ಬಿಕಾಸ್ ಆಫ್, ಕೇಳಿ ಸರ್. ಸರ್ ನೀವು ಪದೇ ಪದೇ ಯಾಕೆ ಹೇಳ್ತೀರ ಅಂತ ಕೇಳಿದ್ರಲ್ಲ ನನಗೆ, ಸುಳ್ಳು ಹೇಳೋದು ಕೇಳ್ತೀನಿ. ನಾನು ಡಾಕ್ಯುಮೆಂಟ್ಸ್ ಜೊತೆ ಹೇಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ. ಇದೇ ನಿಮ್ಮ ವಕ್ತಾರರು ಏನ್ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ನಲ್ಲಿ ಏನೋ ಒಂದು ಚಾಟಿ ಬೀಸಿದ್ಕೆ ಕಾಟಾಚಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ, ಬಟ್ ಇಟ್ ಇಸ್ ನಾಟ್ ಆಸ್ ಪರ್ ದಿ ಆಕ್ಟ್ ಅಂತಾನೆ ಅವರೇ ಹೇಳಿರೋದು. ಸ್ವಲ್ಪ ನೀವು ಅಧ್ಯಯನ ಮಾಡ್ಕೋಬೇಕು, ನಿಮ್ಮ ವಕ್ತಾರರು ನಿಮ್ಮ ಅಧ್ಯಕ್ಷರು ಏನ್ ಮಾಡ್ತಾರೆ ಅಂತ. ಅವರು ಏನ್ ಮಾಡ್ತಾರೆ, ಬೇಸತ್ತು ಹೋಗ್ತಾರೆ ಅಧ್ಯಕ್ಷರು. ಬೇಸತ್ಬಿಟ್ಟು ಸೀದಾ ನರೇಂದ್ರ ಮೋದಿ ಅವರಿಗೆ, JP ನಡ್ಡಾ ಅವರಿಗೆ ಪತ್ರ ಬರೀತಾರೆ. ಏನಂತ ಬರೀತಾರೆ ಅಂದ್ರೆ, I was offered to forego the report of whatever fund I asked for by our leader, B.S. Yediyurappa's own son. It is not lakhs or crores. It is trillions that have been agreed upon by opposition and our leader Yediyurappa to suppress this report. I challenge B.S. Yediyurappa to hand over the Waqf scam report and Lokayukta finding report to the CBI. ಈಗ ಇಲ್ಲ ಆಗಲ್ಲ, ಒಂದ್ ನಿಮಿಷ ಸರ್, ಯಾಕೆ ಗಡ್ಬಿಡ್ ಮಾಡ್ಲತ್ತೀರಿ? ಇನ್ನ ಬಂದೇ ಇಲ್ಲ, ನಿಮ್ಗೆ ಸಹಾಯ ಆಗುತ್ತೆ. ಅರೆ ನೀವೇ ಲೀಡರ್ ಆದವ್ರು ಇದ್ರಲ್ಲಿ, ಒಂದ್ ನಿಮಿಷ ಇರಿ. ಯಾಕೆ ಅರೆ ತನಿಖೆ ಮಾಡ್ತಾ ಇಲ್ಲ ಸರ್, ಇವರು ಮಾಡ್ಕೊಂಡಿದ್ದಾರೆ. 1.5 ವರ್ಷ ಆಯ್ತು ಸರ್ಕಾರ ಬಂದು, ನಾವು ರಿಪೋರ್ಟ್ ಸರಿ ಇಲ್ಲ ಅಂತಾನೆ ಹೇಳಿ. ಈಗ 1.5 ವರ್ಷ ನಿಮ್ಗೆ ಅವ್ರಿಗೆ ಚಲೋ ಈಗೇನೋ ಕೇಳ್ಬಿಟ್ಟು ಇಲ್ಲೇಬೋದಾ? ಈಗ ಸರ್ ನಿಮ್ ಲೀಡರ್ ಮಾಡಕ್ ಹೊಟ್ಟಿವಿ, ನೀವು ಯಾಕೆ ಬೇಜಾರು ಮಾಡ್ಕೊಳ್ಳತ್ತೀರಿ? ಕರೆಗೆ ಅವ್ರು ನೀವು ಮಾಡೋದಿಲ್ಲ. ಆಯ್ತು ಒಳ್ಳೇದಾಯ್ತು, ನಿಮ್ಗೆ ಒಳ್ಳೇದಾಯ್ತು. ಈಗ ನೀವು ಲೆಟರ್ ಬರೀತಾರೆ ಅಧ್ಯಕ್ಷರೇ, ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಬರೀತಾರೆ. ಯಾರು?
ಬಿಜೆಪಿಯ ವಕ್ತಾರರು, ಅಲ್ಪಸಂಖ್ಯಾತರ ಕಮಿಷನಿನ ಅಧ್ಯಕ್ಷರು ಏನಂತ ಬರೀತಾರೆ ಅಂದ್ರೆ, ನಾನು ಒಂದು ರಿಪೋರ್ಟ್ ಮಾಡಿದ್ದೀನಿ ವಕ್ಫ್ ಸ್ಕ್ಯಾಮ್ದು. 2.3 lakh crores ಸ್ಕ್ಯಾಮ್ ಇದೆ. ಕಾಂಗ್ರೆಸ್ನವರೆಲ್ಲರೂ ಇದ್ದಾರೆ, ಬಹಳಷ್ಟು ಜನ ಬೇರೆ ಬೇರೆ ಲೀಡರ್ಗಳು ಇನ್ವಾಲ್ವ್ ಇದ್ದಾರೆ. ಇದನ್ನ ಮುಚ್ಚಾಕ್ಲಿಕ್ಕೆ ಯಡಿಯೂರಪ್ಪ ಅವರು, ಅಂದ್ರೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅವ್ರ ಮಗನ್ ಕಳಿಸಿದ್ರು. ಅಂದ್ರೆ ಯಾರು? ಇಂದಿನ ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ಅವ್ರಿಗೆ ಕಳಿಸಿದ್ರು. ನನಗೆ ಕೋಟ್ಯಾಂತರ ರೂಪಾಯಿ ಆಫರ್ ಮಾಡಿದ್ರು. ನೀವು ಅವಾಗಿಂದ ನೋಡಿದೆ, ಅಶೋಕ್ ಸಾಹೇಬ್ರು ಆಡಿಯೋ ಇದೆ ಅಂದ್ರು, ಇನ್ನೊಬ್ರು ಯಾರೋ ಟ್ರಾನ್ಸ್ಕ್ರಿಪ್ಟ್ ಇದೆ ಅಂದ್ರು, ತಾವು ವಿಡಿಯೋ ಇದೆ ಅಂತ ಹೇಳಿದ್ರಿ. ದಯವಿಟ್ಟು ಸ್ವಲ್ಪ ಈ ನ್ಯೂಸ್ ಚಾನೆಲ್ಗಳದ್ದು ಆರ್ಕೈವ್ಸ್ ತೆಗೆದು ನೋಡಿ. ಬಹಳ ಸ್ಪಷ್ಟವಾಗಿ ಇದೇ ಮಾಲ್ಪಡಿಯವರು ಹೇಳ್ತಾರೆ, ನನ್ನ ಮನೆಗೆ ಗನ್ಮ್ಯಾನ್ ತಗೊಂಡು ವಿಜೇಂದ್ರ ಅವರು ಬಂದಿದ್ರು, ನನಗೆ 1 ಅಲ್ಲ 10 ಅಲ್ಲ 20 ಅಲ್ಲ 150 ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಈ ವಕ್ಫ್ ವಿಚಾರಗಳನ್ನ ಬಿಟ್ಬಿಡ್ಲಿಕ್ಕೆ. ಇದರಲ್ಲಿ ಎಲ್ಲರೂ ಶಾಮೀಲಿದ್ದಾರೆ, ಬಿಟ್ಬಿಡ್ಲಿಕ್ಕೆ 150 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಂತ ನೇರವಾಗಿ ಲೈವ್ ಆಗಿ ಹೇಳ್ತಾರೆ. ಆದ್ರೂ ಕೂಡ ಇದ್ರ ಬಗ್ಗೆ ಇದು ಮಾಡಲ್ಲ. ಮೂರು ಮುಖ್ಯಮಂತ್ರಿಗಳು ಬಿಜೆಪಿ ಅವ್ರದ್ದು, ಯಡಿಯೂರಪ್ಪ ಅವರು, ಶೆಟ್ಟರ್ ಅವರು, ಬೊಮ್ಮಾಯಿ ಅವರು ಯಾವುದು ಆಕ್ಷನ್ ತಗೊಂಡಿಲ್ಲ. ಅವರ ಸ್ವಂತ ಪಕ್ಷದ ಅಧ್ಯಕ್ಷರು ರಿಪೋರ್ಟ್ ಕೊಟ್ಟಾಗ ಬಿಜೆಪಿ ಪ್ರೆಸಿಡೆಂಟ್ ಅವರು, ಇವಾಗಿನ ಪ್ರೆಸಿಡೆಂಟ್ ಅವರು 150 ಕೋಟಿ ರೂಪಾಯಿ ಯಾರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಕೊಡ್ಲಿಕ್ಕೆ ಹೋಗಿದ್ರು. ಅವ್ರೇನ್ ಹೇಳ್ತಾರೆ, ನಿಮಗೆ ಈ ವಯಸ್ಸಾಗಿದೆ, ಈ ವಯಸ್ಸಿನಲ್ಲಿ ನಿಮ್ಗೆ ಚಿಕಿತ್ಸೆ ಕೂಡ ದುಡ್ಡಿಲ್ಲ, ನೀವು ಒಂದು ಸಂಖ್ಯೆ ಹೇಳಿ, ಆ ಸಂಖ್ಯೆ ಪ್ರಕಾರ ನಾವು ನಿಮ್ಗೆ ದುಡ್ಡು ಮುಟ್ಟಿಸ್ತೀವಿ. ಇದು ನನ್ನ ಮಾತಲ್ಲ, ಈ ಮಾತು ಬಿಜೆಪಿಯವರ ವಕ್ತಾರರದು, ಕಮಿಷನಿನ ಅಧ್ಯಕ್ಷರದು. ಯಾರ ವಿರುದ್ಧ? ಅಂದಿನ ಮುಖ್ಯಮಂತ್ರಿಯರ ವಿರುದ್ಧ. ಯಾರ ವಿರುದ್ಧ? ನಿಮ್ಮ ರಾಜ್ಯದ ಅಧ್ಯಕ್ಷರು ಮತ್ತೆ ಶಾಸಕರ ವಿರುದ್ಧ. ನೀವು ನನಗೆ ಅರೆ ನೀವು ನನಗೆ ಅರೆ ಅಲ್ಲ, ಅನ್ವರ್ ಮಾನಪ್ಪಡಿ ಅವ್ರು ಹೇಳಿದ್ದು 100% ಸತ್ಯ ಇದೆ ಅಂತ ನೀವು ಒಪ್ಕೊಂತೀರ? ಅವ್ರು ನಮ್ಮ ಪಾರ್ಟಿಯವರ ಹೇಳಿದ್ದು ನೀವು ಒಪ್ಕೊಂತೀರ ಅಂದ್ಮೇಲೆ ಒಪ್ಕೊರಿ, ಆಕ್ಷನ್ ತಗೋರಿ, ಎಲ್ಲಾರ ಮೇಲೆ ಆಕ್ಷನ್ ತಗೋರಿ. ನಾವೆಲ್ಲ ಬೇಡ ಅಂತ ಹೇಳ್ತೀವಿ. ನೀವ್ಯಾಕೆ ಆಕ್ಷನ್ ತಗೊಂಡಿಲ್ಲ? ಮುಸ್ಲಿಂ ತೋರಿ ಆಕ್ಷನ್ ರಾಜ್ಯದ ನೀವು ಆಕ್ಷನ್ ತಗೊಳ್ಳಿ. ಯಾಕೆ ಚಟ್ಟ ಮಾಡಿಲ್ಲ? ನಿಮ್ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ 150 crore ಬ್ರೈಬ್ ತಗೊಂಡಿಲ್ಲ ಆಕ್ಷನ್. ರಾಜ್ಯಾಧ್ಯಕ್ಷರ ಮೇಲೆ ಆಕ್ಷನ್ ತೋರಿ. 3 ವರ್ಷ ಆಯ್ತು. ಕಂಟಿನ್ಯೂ ಆಕ್ಷನ್ ಪಡಿ ರಿಪೋರ್ಟ್ ಬಗ್ಗೆ ಅದು ಸೆಕೆಂಡರಿ. ನಿಮ್ಮ ನೋಡ್ರಿ, ಅನ್ವರ್ ಮಾನಪ್ಪಡಿ ಹೇಳಿದ್ರು ತಗೋರಿ, ಬೇರೆಯವ್ರು ಹೇಳಿದ್ರು ತಗೋರಿ. ಯಾರು ತಪ್ಪ ಕಂಟಿನ್ಯೂ ಮಾಡಿ. ಆ ವಿಡಿಯೋ ತೋರಿಸ್ತೀನಿ. ಸಣ್ಣ ಕ್ಲಾರಿಫಿಕೇಶನ್, ಲಾಸ್ಟ್ ಕೊನೆ ಪ್ರಶ್ನೆ ಸರ್. ಅವ್ರು ನಿಮ್ ಪಾರ್ಟಿದವರ ಇಲ್ವಾ? ಯತ್ನಾಳ್ ಅವರು ಪಾರ್ಟಿ ಪದೇ ಪದೇ ಮೈನಾರಿಟಿ ಮೋರ್ಚಾದಲ್ಲಿ ಇದ್ದಿದ್ ರೆಕಾರ್ಡ್ ಐತಿ. ನನಗ್ ಗೊತ್ತಿಲ್ಲ, ಆದ್ರೆ ಯಾಕಂದ್ರೆ ವಯಸ್ಸಾಗೈತಿ ಈಗ ಅವ್ರಿಗೆ. ಆದ್ರೆ ಅವ್ರು ರಿಪೋರ್ಟ್ ಮಾಡಿದಾಗ ಮತ್ತೆ ಅಧ್ಯಕ್ಷರೇ ಆಯ್ತು ಮಾಡ್ರಿ, ಏನ್ ಆಕ್ಷನ್ ತಗೋರಿ. ನೀವ್ಯಾಕೆ ಇದನ್ನ ಆಟ ಆಡ್ಲಕತ್ತೀರಿ? ಆಟ ಏನ್ ಆಡೋದಿಲ್ಲ. ನೀವ್ಯಾಕೆ ಆಟ ನಾವು ಆಕ್ಷನ್ ತಗೊಳ್ಳೋದು ಬಿಡೋದು ಇದು ಸೆಕೆಂಡ್ರಿ. 150 ಕೋಟಿ ರೂಪಾಯಿ ನಿಮ್ಮ ರಾಜ್ಯಾಧ್ಯಕ್ಷರು ಕೊಟ್ರ ಇಲ್ಲ ಆಮೇಶ ಅಧ್ಯಕ್ಷರು 150 ಕೋಟಿ ನೀವು ತೋರಿ, ನಿಮ್ಮ ಮುಖ್ಯಮಂತ್ರಿಗಳು ಅದ್ರೆ ನಿಮ್ಗೆ ಗೊತ್ತಿದ್ದ ವಿಷಯ.
ಬರೀ ಕಾಳೆ ಯಾಕೆ ಯಾರ ಪರವಾಗಿ ರಾಜ್ಯಾಧ್ಯಕ್ಷರು ಆದ್ಮೇಲೆ ಏನ್ ಆಕ್ಷನ್ ಇವರು ಒಂದ್ಸಲ ಡಿಲೇ ಮಾಡಿದ್ದಾರೆ ರಿಪೋರ್ಟ್ ಸುಳ್ಳು ಹೇಳ್ತಾ ಇರೋದು ಅಂತವ್ರಲ್ಲ ಅಂತ. ಅರೆ ನೀವೇ ನಿಮ್ಮ ರಾಜ್ಯಾಧ್ಯಕ್ಷರು ಪ್ರಶ್ನೆ ಅಂತ ನೀವೇ ಹೇಳ್ತೀರಿ. ಮೊರೇಷಿಯಸ್ ನಲ್ಲಿ ದುಬೈನಲ್ಲಿ ದುಡ್ಡದ ಅಂತ ನೀವೇ ಹೇಳ್ತೀರಿ. ಆಯ್ತು ಏನ್ ಅಧ್ಯಕ್ಷರೇ ಇದು? ಆದ್ರಿಂದ ನಾನೇನ್ ಮುಗಿಸ್ತೀನಿ ಬಿಡಿ. ಪ್ರಶ್ನೆ ಇರೋದು ಹೇಳೀನಿ ಎಲ್ಲದಾರೆ ನನಗೆ ಉತ್ತರ ನಿಮ್ ಕಾರ್ಯಕರ್ತ